ಈ ಧರ್ಮವನ್ನು ಪುನಃಸ್ಥಾಪನೆ ಮಾಡಿ ಅಧರ್ಮವನ್ನು ತೊಡೆದು ಹಾಕಲಿಕ್ಕೋಸ್ಕರ ಮತ್ತೆ ಮತ್ತೆ ಯುಗಗಳು ಬರತಕ್ಕಂತಹ ಈ ಒಂದು ಯುದ್ಧ ಅನಿವಾರ್ಯ ಆಗತಕ್ಕಂಥದ್ದು. ಧರ್ಮ ಸಂಸ್ಥಾಪನೆಗೋಸ್ಕರ ಸಂಭವವಾಗಿ ಪ್ರತಿ ಯುಗದಲ್ಲೂ ಅದು ಅನಿವಾರ್ಯ ಆಗತಕ್ಕಂಥ ಮಾತನ್ನು ಹೇಳ್ತಾರೆ. ಆ ಮಾತಿಗೆ ಅನುಗುಣವಾಗಿ ಈ ನಮ್ಮ ಸನಾತನ ಹಿಂದೂ ಧರ್ಮದ ಬೇರುಗಳಲ್ಲಿ ಅನೇಕ ಮಹಾನುಭಾವರು ಜನ್ಮ ತಾಳ್ತಾರೆ. ಅವರು ತಮ್ಮದೇ ಆದ ರೀತಿ ರಿವಾಜುಗಳಿಂದ ಸಮಾಜದ ಅಲ್ಪ ಪ್ರಮುಖಗಳನ್ನು ತಿದ್ದಲಿಕ್ಕೆ, ಸಮಾಜವನ್ನು ಸರಿದಾರಿಗೆ ತರಲಿಕ್ಕೆ ತಮ್ಮದೇ ಆದ ಮಾರ್ಗವನ್ನು ಇದ್ದಾರೆ. ಅಂತಹ ಮಹಾನುಭಾವರಲ್ಲಿ ಒಬ್ಬರು ಅಂತಂದ್ರೆ ಸಂತ ಕಬೀರ್ ದಾಸರು ಅಂತಂದ್ರೆ ತಪ್ಪಾಗಲಾಗ್ತದೆ. ಅವರು ಸಮಾಜವನ್ನು ತಿದ್ದಲಿಕ್ಕೆ ತಮ್ಮದೇ ಆದ ರೀತಿ ರಿವಾಜುಗಳಿಂದ ರೂಢಿವಾದವನ್ನು ಖಂಡಿಸುತ್ತಾ ಭಗವಂತನ ಸಾಕ್ಷಾತ್ಕಾರಕ್ಕೆ ಏನ್ ಮಾಡಬೇಕು ಅನ್ನೋದನ್ನ ಬಹಳ ಸರಳವಾಗಿ ಸುಲಭವಾಗಿ ಸುಲಲಿತವಾಗಿ ತಮ್ಮ ದೋಣಿ ಅನ್ನತಕ್ಕಂಥದ್ರಲ್ಲಿ ಹೇಳ್ತಾರೆ. ಆ ದೋಣಿಯ ಭಾವಾರ್ಥವನ್ನು ವ್ಯಕ್ತ ನಾನು ಮುಂದಿನ ದಿವಸ ಹೇಳೋದಕ್ಕೆ ಇಷ್ಟಪಡ್ತೀನಿ. ರಾಮಕೃಷ್ಣ ಮಿಷನ್ನಿನ ಸನ್ಮಾನ್ಯ ಶ್ರೀ ಪೀಠಾಧ್ಯಕ್ಷರು ಕನ್ನಡಕ್ಕೆ ಅನುವಾದ ಮಾಡಿರ್ತಕ್ಕಂಥದ್ದು ಲಾಸ್ಟ್ ಕಳೆದ ಸಾರಿ ನಾನು ಹೇಳಿದ್ದೆ. ಅದನ್ನು ಒಂದು ನಾನು ಬರೀ ಹಾಡುಗಾರಿಕೆ ಆಡಿದೆ ಅವಾಸ್ತವವನ್ನು ಇವತ್ತು ತಿಳಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಬೀಜದೊಳಗೆ ಎಣ್ಣೆ ಹಾಲಿನೊಳಗೆ ಬೆಣ್ಣೆ, ಬೀಜದೊಳಗೆ ಎಣ್ಣೆ ಹಾಲಿನೊಳಗೆ ಬೆಣ್ಣೆ, ನಿನ್ನಯ ದೇವ ನಿನ್ನೊಳಗಿದನೆ, ನಿನ್ನಯ ದೇವ ನಿನ್ನೊಳಗಿದನೆ, ಕೈಲಾದರೆ ನೋಡೈ ಕಬೀರ, ಕೈಲಾದರೆ ನೋಡೈ ಕಬೀರ. ಬೀಜದೊಳಗೆ ಇದೆ ಎಣ್ಣೆ. ಬೀಜಕ್ಕೆ ತನ್ನಲ್ಲಿ ಒಳಗೆ ಎಣ್ಣೆ ಇತ್ತು ಅಂತ ಗೊತ್ತಿಲ್ಲ. ಆ ಬೀಜವನ್ನು ಗಾಣಕ್ಕೆ ಹಾಕಿದಾಗ ಮಾತ್ರ ಅದು ಎಣ್ಣೆ ತನ್ನ ದೇಹದಲ್ಲಿ ಇರತಕ್ಕಂಥ ಅದನ್ನು ಹೊರಸೂಸುತ್ತೆ. ಹಾಲಿನೊಳಗೆ ಇದೆ ಎಣ್ಣೆ. ಒರಿಜಿನಲಿ ನಮಗೆ ಬೆಣ್ಣೆ ಬರಬೇಕಾದ್ರೆ ಮೂಲಭೂತವಾಗಿ ಹಾಲು ಬೇಕು. ಹಾಲನ್ನು ಕಾಯಿಸ್ಬೇಕು, ಅದನ್ನು ಎಪ್ಪಾಕಬೇಕು, ಅದು ಮೊಸರಾಗುತ್ತೆ. ನಂತರ ಅದನ್ನು ಮಜ್ಜಿಗೆಯಾಗಿ ಕಳೆದಾಗ ಮಾತ್ರ ಬೆಣ್ಣೆ ಬರುತ್ತೆ. ಹಾಗಾಗಿ ನಿನ್ನಯ ದೇವ ನಿನ್ನೊಳಗಿದ್ದಾನೆ, ನಿನ್ನ ಪರಮಾತ್ಮ ಅನ್ನತಕ್ಕಂಥದ್ದು ನಿನ್ನ ದೇಹದೊಳಗೆ ಇದ್ದಾನೆ. ಕೈಲಾದರೆ ನೀನು ನೋಡೈ ಕಬೀರ, ನಿನ್ನ ಕೈಲಿಗಾದರೆ ನೀನು ನೋಡಲಿಕ್ಕೆ ಪ್ರಯತ್ನವನ್ನು ಮಾಡು. ಅದು ಖಂಡಿತ ಸಾಧ್ಯ ಆಗಲ್ಲ. ಯಾಕಂದ್ರೆ ಗುರುವಿಗೆ ಗುಲಾಮನಾಗುವ ತನಕ ದೊರೆಯದನ್ನು ಗುರುವಿನ ಮುಖೇನ ಮಾತ್ರ ನಾವು ಅದನ್ನು ಪ್ರಯತ್ನ ಮಾಡ್ಕೋಬೇಕು ಹೊರತು ಇಲ್ಲ ನಾನು ಎಲ್ಲ ನೋಡ್ತೇನೆ ಎಲ್ಲ ಮಾಡ್ತೇನೆ ಅಂದ್ರೆ ಖಂಡಿತ ಸಾಧ್ಯ ಆಗಲಿಕ್ಕಿಲ್ಲ. ಅದನ್ನೇ ಮತ್ತೊಂದು ನೋವಿಯಲ್ಲಿ ಹೇಳ್ತಾರೆ. ಇವರು ಯಾರು ನಮ್ಮ ದೇವರು ದಾಸಿಬೈನವ್ರಿಗೆ ಹೇಳ್ತಾರೆ. ತದನಂತರ ಇವರು ಹೇಳ್ತೀನಿ, ಮರದೊಳಗೆ ಮಂದಾಗ್ನಿಯ ಉರಿಯದಂತಿರಿಸಿದೆ, ನೊರೆಮಾರಿನೊಳಗೆ ತುಂಬುವ ಕಂಬಿಲ್ಲದಂತಿರಿಸಿದೆ, ಈ ಶರೀರದೊಳಗೆ ಆ ಪರಮಾತ್ಮನ ಆರೂ ಕಾಣದಂತಿರಿಸಿದೆ, ನೀನು ಬೆರೆಸಿದ ಬೇಡಕ್ಕೆ ನಾನು ಬೆಳಗಾಡಿದೀಯ ರಾಮನ. ಪ್ರತಿಯೊಂದು ಚರಾಚರ ವಸ್ತುವಿನಲ್ಲಿಯೂ ಭಗವಂತ ಇದ್ದಾನೆ ಅನ್ನೋದನ್ನ ಬಹಳ ಸರಳವಾಗಿ ಹೇಳ್ತಾರೆ ದಾಸಿಮಯ್ಯರು. ಅದೇ ರೀತಿ ಸರ್ವತ್ರ ಹೇಳ್ತಾನೆ, ಕಲ್ಲಿನಲ್ಲಿ ಮಣ್ಣಿನಲ್ಲಿ ಮುಳ್ಳಿನ ಹೊಳೆಯಲ್ಲಿ ಸರ್ವರಲ್ಲಿ ಶಿವನಿರುವ ಅವನಲ್ಲಿಯೂ ಇರುವ ಸರ್ವತ್ರ. ಪ್ರತಿಯೊಂದು ಚರಾಚರ ವಸ್ತುವಿನಲ್ಲಿಯೂ ಭಗವಂತ ಅವನೇ. ಸಣ್ಣನೆಯ ಮನರೊಳಗೆ ನುಣ್ಣನೆಯ ಶಿಲೆಯೊಳಗೆ ಬಣ್ಣಿಸಿ ಬರೆಯುವ ಚಿತ್ರಪಟದೊಳಗೆ ಇರುವ ನಿನ್ನಲ್ಲಿ ಇದ್ದಾನೆ. ಆ ಅಗೋಚರ ಶಕ್ತಿಯನ್ನ ಏನು ಹೆಸರಿನಿಂದ ಎಂದು ಕರೀತಾರೆ ಅದನ್ನ ಸಂತ ಕಬೀರ್ ದಾಸರು ಅಗೋಚರ ಶಕ್ತಿಯಾಗಿ ಎಂದು ಹೇಳ್ತಾರೆ. ಅದು ಪ್ರತಿಯೊಂದರಲ್ಲೂ ಇರ್ತಕ್ಕಂಥದ್ದು, ಪ್ರತಿಯೊಂದು ಚರಾಚರ ವಸ್ತುವಿನಲ್ಲೂ ಇರ್ತಕ್ಕಂಥದ್ದು ಅನ್ನೋದ್ರ ಬಗ್ಗೆ ಮತ್ತೊಂದು ಕಡೆ ಹೇಳ್ತಾರೆ. ಕಸ್ತೂರಿ ಕೂಡಲಿ ಬಸೆಂಡು ಡುಂಡೈ ಬಲಮಾಗಿ ಐಸಿ ಪಗ ಪಗ ರಾಮ್ಗೆ ದುನಿಯಾದೇ ನಹಿ. ಕಸ್ತೂರಿ ಮೃಗಕ್ಕೆ ಚಮರಿ ಮೃಗಕ್ಕೆ ಮೊಟ್ಟ ಮೊದಲನೇದಾಗಿ ಅದ್ಭುತವಾದ ಸುವಾಸನೆ ಬಂದಾಗ ಅದು ಅಂದ್ಕೊಳ್ಳುತ್ತೆ, ಈ ಸುವಾಸನೆಯ ಮೂಲವನ್ನು ನಾನು ಕಂಡುಹಿಡಿದ್ಬಿಟ್ರೆ ನನ್ನ ಜನ್ಮದಲ್ಲಿ
ರೂಪದಲ್ಲಿ ಪಾವನವಾಗ್ತದೆ ಜನ್ಮ ಹಾಗೆ ಅಂತೇಳಿ ಒಂದು ಕಾಡಿನಲ್ಲಿ ಹೋಗ್ತಾ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಹೋಗ್ತದೆ. ನಂತರ ಇನ್ನೂ 4 ದಿಕ್ಕು ಆಗ್ನೇಯ ನೈಋತ್ಯ ಈಶಾನ್ಯ ವಾಯುವ್ಯಕ್ಕೆ ಹೋಗುತ್ತೆ. ಒಂದು ಕಡೆ ಎಲ್ಲ ಸುವಾಸನೆ ಬರ್ತಾ ಇದೆ, ಸುವಾಸನೆಯ ಮೂಲ ಗೊತ್ತೇ ಆಗಲಿಲ್ಲ. ಕೊನೆಗೆ ನನ್ನ ಕಂಡುಹಿಡಿಯಲು ಸಾಧ್ಯ ಆಗಲ್ಲ ಅಂತೇಳಿ ಒಂದು ಕಡೆ ತನ್ನನ್ನು ತಾನೇ ವಿಶ್ರಮಿಸಿದಾಗ ಅದಕ್ಕೆ ತನ್ನ ನಾಭಿ ಕಡೆ ಗಮನ ಹರಿಸುತ್ತೆ, ಅಲ್ಲಿಂದಲೇ ಬರ್ತಾ ಇರುತ್ತೆ. ಅದೇ ರೀತಿ ಪ್ರತಿಯೊಬ್ಬರ ಆತ್ಮ ಅನ್ನತಕ್ಕಂಥದ್ದು, ಪರಮಾತ್ಮ ಅನ್ನತಕ್ಕಂಥದ್ದು ಪ್ರತಿಯೊಬ್ಬರಲ್ಲಿಯೂ ಇರತಕ್ಕಂಥದ್ದು. ಅದನ್ನು ನೋಡತಕ್ಕಂಥ ಪ್ರಯತ್ನವನ್ನು ನಾವು ಮಾಡಿದರೆ ಅದನ್ನು ನೋಡಬಹುದು ಅಂತ ಪರಮಾತ್ಮರನ್ನ ಅನ್ನತಕ್ಕಂಥ ಮಾತನ್ನ ಅದು ನೋಡ್ಲಿಕ್ಕೆ. ಅಮ್ಮ, ತಾವು ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗ್ತಾ ಇದೆ, ನೀವಿಬ್ಬರು ಮಾತಾಡೋದಾಗ ಸೈಡಲ್ಲಿ ಕೂತ್ಕೊಂಡು ಮಾತಾಡಿ. ನಾನು ಶುರು ಮಾಡೋದು ಬರ್ಲಿಕ್ಕೂ ನೋಡ್ತಾ ಇದ್ದೀನಿ, ಮಾತಾಡ್ತಾನೆ ಇದ್ದೀನಿ. ಯಾಕೆ ನಾವು ಮಾತಾಡೋದು ನಿಮಗೆ ಸರಿ ಕಾಣ್ತಾ ಇದ್ದೆ, ದಯವಿಟ್ಟು ಹಾಗೆ ಮಾಡಬೇಡಿ ಪ್ಲೀಸ್. ತಾವೆಲ್ಲ ಮಾತೃ ಸ್ವರೂಪಿಗಳು, ನಿಮ್ಮಲ್ಲಿ ಇರತಕ್ಕಂಥ ಆ ಮಾತೃ ಸ್ವರೂಪದ ಪರಮಾತ್ಮರಿಗೆ ನಮ್ಮ ಶಿರಸಾಷ್ಟಾಂಗ ನಮನಗಳನ್ನು ಸಲ್ಲಿಸ್ತೇವೆ. ಕೆಳಗೆ ನೀರಿನಲ್ಲಿ ನೈದಿದೆ ಬಾನಲಿ ಚಂದಿದ ಮೇಲೆ, ಕೆಳಗೆ ನೀರಿನಲ್ಲಿ ನೈದಿದೆ ಬಾನಲಿ ಚಂದಿದ ಮೇಲೆ, ಯಾರಿಗೆ ಯಾರಲ್ಲಿ ಪ್ರೇಮವೋ ಮನವು ನಿಲ್ಲುವುದಲ್ಲಿ ಕಬೀರ, ಯಾರಿಗೆ ಯಾರಲ್ಲಿ ಪ್ರೇಮವೋ ಮನವು ನಿಲ್ಲುವುದಲ್ಲಿ ಕಬೀರ, ಮನವು ನಿಲ್ಲುವುದಲ್ಲಿ ಕಬೀರ. ಕೆಳಗೆ ನೀರಿನಲ್ಲಿ ನೈದಿಲೆ ಹೂವು ತನ್ನನ್ನು ತಾನೇ ಕಮಲದ ತಾವರೆಯ ತರ ಹೊರಹೋಗುತ್ತದೆ. ಬಾನಲ್ಲಿ ಚಂದಿರ ಮೇಲೆ ಕಾಣ್ತಾ ಇದ್ದಾನೆ. ತುಂಬು ಪೌರ್ಣಮಿಯ ದಿನದಂದು ಆ ಚಂದಿರನ ಬೆಳಕು ಆ ನೈದಿಲೆ ಹೂವಿನ ಪಕ್ಕದಲ್ಲಿ ಬಿದ್ದಾಗ ಎರಡೂ ಒಂದು ಸ್ಪರ್ಶ. ಇದೆಲ್ಲ ಹೇಗೆ ಸಾಧ್ಯ ಆಯಿತು ಅಂತಂದ್ರೆ ಆ ಪ್ರಕೃತಿ ದತ್ತವಾಗಿ ಬರತಕ್ಕಂತಹ ಹುಣ್ಣಿಮೆ ದಿನದಿಂದ ಮಾತ್ರ ಸಾಧ್ಯ. ಈ ನೈದಿಲೆಗೂ ಮತ್ತು ಈ ಬಾನಲೆ ಇರ್ತಕ್ಕಂಥ ಚಂದಿರನಿಗೂ ಏನು ಸಂಬಂಧ ಅನ್ನೋದ್ರ ಬಗ್ಗೆ ಅಕ್ಕಮಹಾದೇವಿ ಒಂದು ಹೇಳ್ತಾರೆ. ಬೆಟ್ಟದ ಮೇಲಿನ ನೆಲೆಯ ಕಾಯಿ, ಸಮುದ್ರದವನ ಉಪ್ಪು, ಎತ್ತರೆತ್ತನ ಸಂಬಂಧವಿಲ್ಲ. ಅಡಿಗೂ ಸಂಬಂಧ ಕಲ್ಪಿಸಲು ಭಗವಂತನೇ ಒಂದು ಮನುಷ್ಯ ಮಾತನಾಡುವವರು ಯಾರು ಕಲ್ಪಿಸಲಿಕ್ಕೆ ಸಾಧ್ಯ ಆಗಲಿಲ್ಲ. ಹಾಗಾಗಿ ಯಾರೋ ಒಂದು ದಿನ ಯಾರೋ ಒಬ್ಬರು ಆಮಂತ್ರಿತರಾಗಿ ಇರತಕ್ಕಂಥವರು ಆಕಸ್ಮಿಕವಾಗಿ ನಮ್ಮನ್ನು ಭೇಟಿ ಮಾಡಿದಾಗ ಇಡೀ ಜೀವಮಾನದಲ್ಲಿ ಅವರು ನಮಗೆ ಹತ್ತಿರ ಆಗ್ತಾರೆ. ಅದು ಅವನ ಇಚ್ಛೆ, ಭಗವಂತನ ಇಚ್ಛೆ. ಅದೇ ರೀತಿ ಈ ನೈದಿಲೆ ಮತ್ತು ಚಂದ್ರ ಒಬ್ಬರು ಪ್ರೇಮವನ್ನು ಯಾವಾಗ ಮಾಡ್ತಾರೆ? ಹುಣ್ಣಿಮೆಯ ದಿನ. ಅದು ಯಾರು ಪ್ರೇಮ ಮಾಡ್ತಾರೆ ಅವರಲ್ಲಿ ಮನಸ್ಸು ನಿಲ್ಲತಕ್ಕಂಥದ್ದು. ಹಾಗೆ ಸತ್ಯಕ್ಕೆ ಸಮತಪವಿಲ್ಲ ಸುಳ್ಳಿನಂತೆ ಪಾಪ, ಸತ್ಯಕ್ಕೆ ಸಮತಪವಿಲ್ಲ ಸುಳ್ಳಿನಂತೆ ಪಾಪ, ಯಾರ ಹೃದಯದಲ್ಲಿ ಸತ್ಯವಿರುವುದೋ ಶ್ರೀ ಗುರುವಿಗಳಲ್ಲಿ ಕಬೀರ, ಯಾರ ಹೃದಯದಲ್ಲಿ ಸತ್ಯವಿರುವುದೋ ಶ್ರೀ ಗುರುವಿಗಳಲ್ಲಿ ಕಬೀರ, ಶ್ರೀ ಗುರುವಿಗಳಲ್ಲಿ ಕಬೀರ. ಸತ್ಯ ಅನ್ನತಕ್ಕಂಥದ್ದು ಶಾಶ್ವತವಾಗಿ ನಿರಂತರವಾಗಿ ನಡೆಯತಕ್ಕಂಥದ್ದು. ಸತ್ಯ ಅನ್ನತಕ್ಕಂಥಕ್ಕೆ ಯಾವತ್ತೂ ಸೋಲೆ ಇಲ್ಲ. ನೀವು ಒಂದು ವೇಳೆ ನಿಮ್ಮ ಜೀವನದಲ್ಲಿ ತಪಸ್ಸನ್ನು ಆಚರಣೆ ಮಾಡ್ತೀರಿ, ಸರ್ವಸಂಗ ಪರಿತ್ಯಾಗಿಯಾಗಿ ತಪಸ್ಸಿಗೆ ಹೋಗ್ತೀರಿ ಅಂತಂದ್ರೆ ಸತ್ಯವಂತರಾಗಿ ನಡೆದುಕೊಂಡ್ರೆ ಸಾಕು, ಅದಕ್ಕಿಂತ ಬೇರೆ ತಪಸ್ಸೇ ಇಲ್ಲ. ಆದ್ರೆ ನೀವು ಒಂದು ಸಾರಿ ಸುಳ್ಳು ಹೇಳಿದ್ರೆ ಆ ಸುಳ್ಳನ್ನು ಸತ್ಯ ಮಾಡಲಿಕ್ಕೆ ಮತ್ತೆ ಸುಳ್ಳು 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 ಹೇಳ್ತಾನೆ ಇರಬೇಕಾಗ್ತದಂತೆ. ಹಾಗಾಗಿ ಇದಕ್ಕೆ ಸಮನಾದಂಥ ಯಾವುದೇ ತಪಸ್ಸನ್ನು ನೀವು ಮಾಡತಕ್ಕಂಥ ಅವಶ್ಯವಿಲ್ಲ ಅನ್ನತಕ್ಕಂಥ ಮಾತನ್ನ ಬಸವಣ್ಣವರೊಂದು ಕಡೆ ಹೇಳ್ತಾರೆ. ಒಲೆಯಂತೆ ಮುಗಿಸಿಕೊಂಡು ರುಚಿ ಏನು ಬಲ, ಒಂದು ನಾಡವಾಗಿ ಒಬ್ಬತ್ತ ನಾಡುವ ಆ ಡಂಬಕರ ವೆಚ್ಚ ನಮ್ಮ ಕೂಡಲ ಸಂಗಮ ದೇವ. ಒಲೆಯ ಭೂಮಿಯ ಬಳಿಯಲು ಬೇಡ,
ಹಿಂದೆ ಸೌದೆಯಿಂದ ಒಲೆಯನ್ನ ಉರಿಸ್ತಾ ಇದ್ರು. ಆ ರೀತಿ ಉರಿಸುವಾಗ ಅವಾಗ ಕೊಳ್ಳಿ ಅಂತ ಹೇಳ್ತಾರೆ. ಆ ಕೊಳ್ಳಿ ಮುಂದಕ್ಕೆ ತಳ್ಳಿದ್ರೆ ಮಾತ್ರ ಅದು. ಆ ಕೊಳ್ಳಿ ಮುಂದಕ್ಕೆ ತಳ್ಳೋದಕ್ಕೆ ಬಂದು ಬೂದಿನೆಲ್ಲ ಸ್ವಲ್ಪ ತೆಗೆದು ರೆಡಿ ಮಾಡಬೇಕಾಗಿತ್ತು. ಆ ರೀತಿ ಬರೀ ಬೂದಿ ಇದೆ ಅಂತ ಹೇಳಿ ನೀವೇನಾದರೂ ಅದಕ್ಕೆ ಕೈ ಇಕ್ಕಿದ್ರೆ ಅದರಲ್ಲಿ ಇರ್ತಕ್ಕಂಥ ಕೆಟ್ಟ ಸಾರದಂತ ಸುಡುತ್ತೆ. ಅದನ್ನೇ ಹೇಳ್ತಾರೆ, ಒಲೆಯನ್ನೇ ಉಸಿಕೊಂಡಿಪ್ಪಲು ಉಸಿ. ಆ ಬೂದಿಯಲ್ಲಿ ಯಾವ ರೀತಿ ಕೆಂಡ ಅಡಗಿದೆಯೋ ಪ್ರತಿಯೊಬ್ಬ ಮನುಷ್ಯನಲ್ಲಿಯೋ ಆ ರೀತಿ ಈ ಹುಸಿ ಅನ್ನತಕ್ಕಂಥದ್ದು, ಸುಳ್ಳು ಅನ್ನತಕ್ಕಂಥದ್ದು ಹಿಡ್ಕೊಂಡೇ ಇರ್ತದೆ. ಒಂದು ನಾಡವಾಡಿ ಒಂಬತ್ತು ನಾಡುವ ನಮ್ಮ ಕರಮೆಚ್ಚ ನಮ್ಮ ಆ ಕೂಡಲ ಸಂಗಮದಲ್ಲಿ ಒಂದು ಸುಳ್ಳನ್ನ ಸತ್ಯ ಮಾಡಲಿಕ್ಕೆ ಮತ್ತೆ 9 ಸುಳ್ಳು ಹೇಳಿದ್ರು ಅದು ಮತ್ತೆ ಸುಳ್ಳಾಗುತ್ತಂತೆ. ಉದಾಹರಣೆ ಹೇಳೋದಾದ್ರೆ, ಒಂದು ಶಾಲೆಯಲ್ಲಿ ಒಬ್ಬರು ಮಾತು ಬಹಳ ಕೆಟ್ಟಾಗಿರ್ತಾರೆ. ಒಂದು ಹುಡುಗ ಒಂದಿನ ತರಗತಿಗೆ ಸ್ವಲ್ಪ ಲೇಟ್ ಆಗಿ ಹೋಗ್ತಾನೆ. ಯಾಕಪ್ಪ ಲೇಟ್ ಆಗಿ ಬಂದಿರ್ತಂದ್ರೆ ಅವನು ಏನಾದರೂ ಮಾಡಿ ಒಂದು ಸುಳ್ಳು ಹೇಳಿ ಅದನ್ನು ಸತ್ಯ ಮಾಡ್ಕೋಬೇಕು ಅನ್ನೋ ಪ್ರಯತ್ನದಿಂದ, ಇಲ್ಲ ಸರ್ ಮಾರ್ಕೆಟ್ಗೆ ಹೋಗಿದೆ, ನಮ್ಮ ಅಪ್ಪ ನನಗೆ ತರಕಾರಿ ತರಲಿಕ್ಕೆ ಹೇಳಿದ್ರು ಅಂತ. ಅವನು ದುರಾದೃಷ್ಟಕ್ಕೆ ಅವತ್ತು ಬೆಳಗ್ಗೆ ಮಾರ್ಕೆಟಿಗೆ ಅವ್ರ ಅಪ್ಪ ಹೋಗಿರ್ತಾರೆ, ಮೇಟ್ರು ಅವರು ವಿಲನ್ ಆಗಿರ್ತಾರೆ. ಅವರಿಬ್ಬರು ಮಾತಾಡಿಕೊಂಡು ಬಂದಿರ್ತಾರೆ. ಏನೋ ಸುಳ್ಳು ಹೇಳ್ತಾ ಇದೆಯಾ, ತರಕಾರಿ ತರೋದಕ್ಕೆ ನಿಮ್ಮ ಅಪ್ಪ ಬಂದಿದ್ರು, ಬೆಳಗ್ಗೆ ಅವ್ರು ಸಿಕ್ಕಿದ್ರೇನೋ ಅಂತಂದ್ರೆ ಅದಕ್ಕೆಲ್ಲ ಬೇಡ್ರೆ ತರಕಾರಿ ಎಲ್ಲ ತಂದಿದ್ರು, ಕೊತ್ತಂಬರಿ ಸೊಪ್ಪನ್ನು ತಂದಿರಲಿಲ್ಲ, ಅದನ್ನ ತರೋದು ಕಳಿಸಿದ್ರು ಅಂತ ಹೇಳ್ತಾರೆ. ಅವಾಗ ಮೇಟ್ರು ಹೇಳ್ತಾರೆ, ಅಷ್ಟೊಂದಿಗೆ ನಿಮ್ಮಪ್ಪ ನಾನು ಭೇಟಿ ಆಗಿದೆ ಕೊತ್ತಂಬರಿ ಸೊಪ್ಪಿನ ಅಂಗಡಿಯಲ್ಲಿ, ಆಮೇಲಿಂದ ನಾವು ತರಕಾರಿ ಹೋಗಿ ಎಂದಾಗ ಇನ್ನೂ ಏನೋ ಹೇಳಕ್ ಹೋಗ್ತಾನೆ, ಏನು ಬರಲ್ಲ, ಬಾಯಿ ಮುಚ್ಕೊಳ್ತಾನೆ ಮೇಟ್ರವರು ಬಿಡ್ತಾರೆ. ಸತ್ಯವನ್ನು ಸತ್ಯವಂತನಾಗಿ ಸುಳ್ಳನ್ನು ಸತ್ಯವನ್ನು ಮಾಡಲಿಕ್ಕೆ ಹೋದ ಖಂಡಿತ ಸಾಧ್ಯ ಆಗಲಿಕ್ಕಿಲ್ಲ. ಹಾಗಾಗಿ ಅಂತಹ ಸುಳ್ಳನ್ನು ನಾವು ಸತ್ಯ ಮಾಡೋದು ಬೇಡ ಅನ್ನತಕ್ಕಂಥದ್ದನ್ನ ಕಬೀರದಾಸರು ಬಹಳ ಸರಳವಾಗಿ ಹೇಳ್ತಾರೆ. ಯಾರ ಹೃದಯದಲ್ಲಿ ಸತ್ಯವಿದೆಯೋ, ಯಾರು ಸತ್ಯವಂತರಾಗಿ ನಡೀತಾರೆ, ಶ್ರೀ ಗುರು ನೆಲೆಸಿನಲ್ಲಿ ಭಗವಂತ ಪರಮಾತ್ಮ ಗುರುವಿನ ರೂಪದಲ್ಲಿ ಅವರು ನಿಮ್ಮನ್ನು ನೆಲೆಸಿ ಭಗವಂತನ ಸಾಕ್ಷಾತ್ಕಾರವನ್ನು ಕೊಡಲಿಕ್ಕೆ, ಪುನರ್ಜನ್ಮದಿಂದ ಮುಕ್ತಿಯನ್ನು ಪಡೆಯಲಿಕ್ಕೆ, ಎಲ್ಲಿಂದ ಬಂದು ಅಲ್ಲಿ ವಾಪಸ್ ಹೋಗಲಿಕ್ಕೆ ಸದಾಕಾಲ ನಿಮಗೆ ಸಹಕಾರವನ್ನು ನೀಡ್ತಾನೆ ಅನ್ನತಕ್ಕಂಥ ಮಾತನ್ನು ಹೇಳ್ತಾರೆ. ಕಾಲಿನ ಕಂಡರೆ ಓಡಿಸುವರು, ಕೋಗಿಲೆಯನ್ನು ನೀನೋಡು. ಕಾಲಿನ ಕಂಡರೆ ಓಡಿಸುವರು, ಕೋಗಿಲೆಯನ್ನು ನೀನೋಡು. ಮಧುರ ನಿನಾದವ ಕೇಳಿಸುತ್ತಲೇ, ಮಧುರ ನಿನಾದವ ಕೇಳಿಸುತ್ತಲೇ, ಜಗವೆಲ್ಲ ಎದ್ದಿದನ ಕಬೀರ, ಜಗವನ್ನೆಲ್ಲ ಎದ್ದಿದನ ಕಬೀರ, ಎದ್ದಿದನ ಕಬೀರ. ಕಾಗೆ ನೋಡಿದ್ರೆ ಮನೆ ಮೇಲೆ ಬಂದು ಕೂತ್ಕೊಂಡ್ರೆ ಅವಶ್ಯಕತೆ ಅನ್ನತಕ್ಕಂಥದ್ದು. ಆದ್ರೆ ಅದೇ ಕಾಗೆ ಬಂದು ಎಡೆ ಹಾಕಿದಾಗ ಅದು ಮುಟ್ಲಿಲ್ಲ ಅಂತಂದ್ರೆ ಅವಾಗ ಅವಶ್ಯಕತೆ. ಏಕೆ? ಅದು ಬಂದು ಮುಟ್ಲಿಲ್ಲ. ಒಂದ್ಸಾರಿ ಮನೆ ಮೇಲೆ ಬಂದು ಕೂತ್ಕೊಂಡ್ರೆ ಅವಶ್ಯಕತೆ, ಒಂದ್ಸಾರಿ ಮನೆ ಮೇಲೆ ಬಂದು ಕೂತ್ಕೊಂಡು ಊಟ ಮಾಡಲಿಲ್ಲ ಅಂದ್ರೆ ಅವಶ್ಯಕತೆ ಅನ್ನತಕ್ಕಂಥದ್ದು ರೂಢಿವಾಗಿರ್ತಕ್ಕಂಥದ್ದೇ. ಅದು ಕೋಗಿಲೆಯನ್ನು ಕೋಗಿಲೆ ಬಂದು ತನ್ನ ಸುಮಧುರ ಗಾನದಿಂದ ಎಲ್ಲರನ್ನ ಆಕರ್ಷಣೆ ಮಾಡ್ತಾ ಇದ್ರೆ ಬಹುಶಃ ಅನೇಕಿನ ಮಧುರ ನಿನಾದವ. ಆದರೆ ಯಾರಿಗೆ ಸಂಗೀತ ಗೊತ್ತಿಲ್ಲ ಅವರು ಸಹ ಅದ್ಭುತವಾದ ಗಾಯನ ಹೊರಹೋಗ್ತಾ ಇದ್ರೆ ನೀವು ತಲೆಗೆ ಹೇಳೋದು ಬೇಡ, ಆಡಿಸುವಂತ ತಲೆ ಅದರೊಳಗಡೆ ಆಡಕ್ಕೆ ಶುರು ಮಾಡುತ್ತೆ. ಯಾಕೆ ಆಡಕ್ಕೆ ಶುರು ಮಾಡುತ್ತೆ? ಆ ಸಂಗೀತದಲ್ಲಿ ಇರ್ತಕ್ಕಂಥ ಮಾಧುರ್ಯ, ಆ ಸಂಗೀತದ ಸಪ್ತ ಸ್ವರಗಳು ಎಷ್ಟು ಮಟ್ಟಿಗೆ ಜನರನ್ನ ಆಕರ್ಷಣೆ ಮಾಡುತ್ತೆ ಅನ್ನೋದಕ್ಕೆ ಒಂದು ಉದಾಹರಣೆ ಆಗಿರ್ತೇನೆ. ಸಾನಿ ಜಗ ಗಮ ಗಮ ಪಮ ಗರಿ ಸ ಪಾಮ ಗಮ ಗರಿ ಗಾರಿ ನಿಸಾಸ ಪಪ ಮಗ ಮಮ ಗರಿ ಗರಿ ನಿಸಾಸ ಸಗರಿ ಗಮ ಗಮ ಮನಿ ಗರಿ ಪದ ನಿಸ ಗರಿ ಸರಿ ನಿನ ಪಮ ಪಪ ಪದ ನಿನ ಪಮ ಮಪ ಪಮ ಗರಿ ಸ ಸಾನಿ ಜಗ ಗಮ ಗಮ ಪಮ ಗರಿ ಸ ಕಮಲ ಸುಲೋಚನ ವಿಮಲ ತಟಾಕಿನಿ ಬಿಂಬಾನನ ವಿರುಮಂಡಲ
ಮಂಡಲನೆ ಚಂದನ ಕುಂಕುಮ ಸಂಕಲಿತ ಪರಿಮಳ ಕಸ್ತೂರಿ ತಿಲಕದರೆ ಜಾಜಿ ಮಲ್ಲಿಗೆ ಕರಕುರ ಜನ ಜಗದ್ವಿಮಾನವಿರು ಮಂಡಲನೆ. ಸಂಗೀತದ ಸಪ್ತಸ್ವರಗಳು ಇರೋದು ಬರೀ 7 ಅಕ್ಷರಗಳು ಮಾತ್ರ. ಅದರ ಮಿಲನ ಇಂಗ್ಲಿಷ್ನಲ್ಲಿ ಪರ್ಮುಟೇಷನ್ಸ್ ಅಂಡ್ ಕಾಂಬಿನೇಷನ್ಸ್ ಎಷ್ಟು ಮಾಡಿದ್ರು ಅದಕ್ಕೆ ಕೊನೆಯೇ ಇಲ್ಲ. ಕೇಳುಗರ ಮನಸ್ಸನ್ನ ಸೂರೆಗೊಳ್ಳತಕ್ಕಂಥ ಅದ್ಭುತವಾದ ಶಕ್ತಿ ಆ ಸಂಗೀತ ಕುರಿತು. ಅಂಥ ಸಂಗೀತದ ನಿನಾದವನ್ನು ಶಬ್ದವನ್ನು ಮಾಡತಕ್ಕಂತಹ ಆ ಕೋಗಿಲೆಯ ಸ್ವರವನ್ನು ನೀವು ಕೇಳಿದಾಗ ಅದ್ಭುತವಾದಂಥ ಅನಿಸುತ್ತದೆ. ತೀರ್ಥಯಾತ್ರೆಗೆ ಫಲವನ್ನು ಸಾಧು ಸಂಘಕ್ಕೆ ನಾವು, ತೀರ್ಥಯಾತ್ರೆಗೆ ಫಲವನ್ನು ಸಾಧು ಸಂಘಕ್ಕೆ ನಾವು, ಸಂತು ಸಂಘಕ್ಕೆ ಅನೇಕ ಫಲವು ಇದುವೇ ಸಂತರ ಮತವು, ಸಂತು ಸಂಘಕ್ಕೆ ಅನೇಕ ಫಲವು ಇದುವೇ ಸಂತರ ಮತವು, ಇದುವೇ ಸಂತರ ಮತವು ಕಬೀರ, ಇದುವೇ ಸಂತರ ಮತವು. ತೀರ್ಥಯಾತ್ರೆಗೆ ಹೋಗತಕ್ಕಂಥ ಉದ್ದೇಶ ನಾವು ಮಾಡಿರ್ತಕ್ಕಂಥ ಪಾಪಕರ್ಮಗಳನ್ನು ಕಳೆದುಕೊಳ್ಳಲಿಕ್ಕೆ. ತಿಳಿದೇನೋ ಅನೇಕ ಪಾಪಕರ್ಮಗಳನ್ನು ಮಾಡಿದ್ದೇವೆ. ಈ ಜಗತ್ತಿನಲ್ಲಿ ಯಾರೋ ಒಬ್ಬ ಏನೋ ನಾನು ಏನೂ ಪಾಪಕರ್ಮ ಮಾಡಿಲ್ಲ ಕೈ ಎತ್ತಿ ಅಂತಂದ್ರೆ ಯಾರು ಇರ್ಲಿಕ್ಕೆ ಸಾಧ್ಯ ಇಲ್ಲ. ನಾನು ಇರ್ತೇನೆ. ಯಾಕೆ? ತಿಳಿದೇನೋ ಅನೇಕ ಪಾಪಕರ್ಮಗಳನ್ನು ಮಾಡಿದ್ದೇವೆ. ಆ ಪಾಪಕರ್ಮಗಳನ್ನ ತೊಳೆದುಕೊಳ್ಳಲಿಕ್ಕೆ ತೀರ್ಥಯಾತ್ರೆಗೆ ಅಂತ ಆಗಿ ಹೋಗ್ತೇವೆ. ಹಾಗಾಗಿ ತೀರ್ಥಯಾತ್ರೆಗೆ ಹೋದ್ರೆ ನಿಮ್ಗೆ ಒಂದು ಫಲ ಸಿಗ್ತದೆ, ಸಾಧುಗಳ ಸಂಘಕ್ಕೆ 4 ಫಲ ಸಿಗ್ತದೆ. ಆದ್ರೆ ಅದಕ್ಕೆ 1 ನಂಬರ್ ಬಂದ್ರೆ 4 ನಂಬರ್ ಬರ್ತದೆ. ಆದ್ರೆ ಸದ್ಗುರು ಸಂಘಕ್ಕೆ ಅನೇಕ ಫಲವು. ಸದ್ಗುರುಗಳನ್ನು ಆಶ್ರಯಿಸಿದ್ದೆ ಆದ್ರೆ 1 ಅಲ್ಲ 2 ಅಲ್ಲ 4 ಅಲ್ಲ 8 ಅಲ್ಲ ಅನೇಕ ಫಲಗಳು, ಆದರೆ ಅನೇಕ ನಂಬರ್ ನಿಮಗೆ ಸಿಗ್ತದೆ. ಹಾಗಾಗಿ ನಿರಂತರವಾಗಿ ಸದ್ಗುರುವಿನ ಸಾಂಗತ್ಯದಿಂದ ನಿಮ್ಮ ಎಲ್ಲ ಪಾಪಕರ್ಮಗಳನ್ನು ತೊಳೆದುಕೊಂಡು ಭಗವಂತನ ಸಾಕ್ಷಾತ್ಕಾರಕ್ಕೆ ಅಣಿಯಾಗತಕ್ಕಂಥ ವ್ಯವಸ್ಥೆಯನ್ನು ಅವರು ಮಾಡ್ತಾರೆ. ಗುರು ಸಾಮಾನ್ಯವಾಗಿ ಭಗವಂತ ಕೈಬಿಟ್ಟರು, ಗುರು ಯಾವತ್ತೂ ಕೈಬಿಡಲ್ಲ. ಗುರು ಶಾಶ್ವತವಾಗಿ ನಿಮ್ಮ ಜೀವನವನ್ನು ಮುನ್ನಡೆಸ್ತಾ ನಿಮಗೆ ಭಗವಂತನ ಸಾಕ್ಷಾತ್ಕಾರದೆಡೆಗೆ ಕರೆದುಕೊಂಡು ಹೋಗತಕ್ಕಂಥ ಮಹಾಚೇತನವಾಗಿರ್ತಾರೆ. ಹಾಗಾಗಿ ಸದ್ಗುರುವಿನ ಕೃಪಾ ಕಟಾಕ್ಷಕ್ಕಾಗಿ ನಿರಂತರವಾಗಿ ನೀವು ಮುನ್ನಡೆಯತಕ್ಕಂಥದ್ದು. ಒಂದ್ ಕಡೆ ಹೇಳ್ತಾರೆ, ವಂದನವು ಗುರು ವೀರನೇ ನಿಮ್ಮ ವಂದನವು ಸುಖ ಸಾರನೆ, ಬಂಧ ಮೋಕ್ಷಗಳೆಂಬ 2 ಸಂದು ತೋರಿದ ಧೀರನೆ. ಬಂಧ ಅಂದ್ರೆ ಲೌಕಿಕ. ಈ ಲೌಕಿಕದಲ್ಲಿ ಇದೇ ಜಂಜಾಟದಲ್ಲಿ ತೊಡಗೊಂಡು ಅದಕ್ಕೂ ಏನೂ ಇಲ್ಲ. ಪಾರಮಾರ್ಥ್ಯ ಮೋಕ್ಷ ಅಂತ ಪಾರಮಾರ್ಥ್ಯ. ನನಗೆ ಲೌಕಿಕ ಮತ್ತು ಪಾರಮಾರ್ಥ್ಯ ಅನ್ನೋದ್ರ ಬಗ್ಗೆ ಏನೂ ಗೊತ್ತಿಲ್ಲದೆ ಇರತಕ್ಕಂಥ ಸಮಯದಲ್ಲಿ ಬಂಧ ಮೋಕ್ಷಗಳೆಂಬ 2 ಸಂದು ತೋರಿದ ಧೀರನೆ ದಾರಿಯನ್ನು ತೋರಿಸ್ಕೊಂಡೆ. ತನ್ನ ನಿಜವನ್ನು ಅರಿಯಲು ಈ ಭಿನ್ನವರಿಯದ ಮೂಡಲು. ಮೂಲದಲ್ಲಿ ನಾನು ಯಾರು, ನಾನು ಎಲ್ಲಿಂದ ಬಂದೆ, ನಾನು ಹೇಗೆ ಬಂದೆ, ನನ್ನ ಕರ್ತವ್ಯ ಏನು, ಗುರುವಿನ ಕೃಪಾಕಟಾಕ್ಷದಿಂದ ನಾನು ಏನೆಲ್ಲ ಪಡಿಬಹುದು ಅಥವಾ ಈ ಭೋಗಲಾಲಸಿಯ ಜೀವನದಲ್ಲಿ ನನ್ನ ಜೀವನವನ್ನು ಕಳೆಯೋದ ಅಥವಾ ಅದಕ್ಕಿಂತ ಬೇರೆ ಏನಾದರೂ ಇದೆಯಾ ಅನ್ನತಕ್ಕಂಥದ್ದನ್ನ ನಾನು ತಿಳಿಸ್ಕೊಡೋದಕ್ಕೆ ಸಾಧ್ಯ ಆಯಿತು. ತನ್ನ ನಿಜವನ್ನು ಅರಿಯಲು ಈ ಭಿನ್ನವರಿಯದ ಮೂಡಲು. ಲೌಕಿಕ ಮತ್ತು ಪಾರಮಾರ್ಥ್ಯ ಗೊತ್ತಿಲ್ಲ ನನಗೆ. ನಿಮ್ಮ ತನ್ನ ನಿಜವನ್ನು ಅರಿಯಲು ಈ ಭಿನ್ನವರಿಯದ ಮೂಡಲು, ನಿಮ್ಮ ಪಾದವ ಕಂಡ ಮನುಜರು ಜನ್ಮ ಬಳಿದ ರೂಢನು. ನಿಮ್ಮ ಪಾದವನ್ನ ಆಕಸ್ಮಿಕವಾಗಿ ಬಂದು ಹಿಡಿದಾಗ ಜನ್ಮ ಬಳಿದ ರೂಢನು ಅಂತಂದ್ರೆ ಜನ್ಮವನ್ನ ಕಳ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತದೆ. ಹಿಂದೆ ಸುಕೃತವ ಮಾಡಿದೆ ಅದರಿಂದ ನಿಮ್ಮೊಳು ಕೂಡಿದೆ, ಬಂಧವಿಲ್ಲದ ಪೂರ್ಣ ಸಹಜ ನನ್ನ ಪದವಿಯ ದೇವಿದೆ. ಹಿಂದೆ ಸುಕೃತ ಮಾಡಿದೆ, ಯಾವುದೋ ಒಂದು ಜನ್ಮದಲ್ಲಿ ಪೂರ್ವಾಂತರದಲ್ಲಿ ಏನೋ ಒಂದು ಸುಕೃತವನ್ನು ಮಾಡಿದೆ, ಅದರಿಂದ ನಿಮ್ಮೊಳು ಕೂಡಿದೆ. ಹಾಗಾಗಿ
ನಾವುಗಳೆಲ್ಲ ಇವತ್ತು ಏನಾದರೂ ಇಲ್ಲಿ ಬಂದು ಸೇರಿರಬೇಕಾದ್ರೆ ನನ್ನ ಮುಖೇನ ಎರಡು ಮಾತು ಬರಬೇಕಾದ್ರೆ ಆ ಮಾತುಗಳನ್ನು ನೀನು ಕೇಳಬೇಕಾದ್ರೆ ಆ ಇಂಟೆಲಿಜೆನ್ಸ್ ಸುಕೃತ. ಅದರಿಂದ ನಾವೆಲ್ಲ ಇವತ್ತು ಕೂಡಿದ್ದೇವೆ. ಹಾಗಾಗಿ ಇದು ಮೂಲಕ ಏನಾಗಿದ್ದಾರೆ, ಬಂಧವಿಲ್ಲದ ಪೂರ್ಣ ಸಹಜ ನನ್ನ ಪದವಿಯದೇ ಇದೆ. ಆ ನನ್ನ ಪದವಿಯನ್ನು ಯಾವುದು ಜನ್ಮ ಜನ್ಮಾಂತರಗಳಿಂದ ಇರತಕ್ಕಂಥ ಎಲ್ಲ ಪಾಪಕರ್ಮಗಳನ್ನು ತೊಳೆದುಕೊಂಡು ಪುನರ್ಜನ್ಮದಿಂದ ಮುಕ್ತಿಯನ್ನು ಗಳಿಸಿ ಭಗವಂತನಲ್ಲಿ ಐಕ್ಯಾಗಿ ಭಗವಂತನ ಸಾಕ್ಷಾತ್ಕಾರವನ್ನು ಗಳಿಸ್ತಕ್ಕಂಥದ್ದು. ಎಲ್ಲಿಂದ ಬಂದು ಒಟ್ಟಿಗೆ ಅಲ್ಲಿಗೆ ವಾಪಸ್ ಹೋಗತಕ್ಕಂಥದ್ದು. ಅದು ಯಾರಿಂದ ಸಾಧ್ಯ? ಗುರುವಿನ ಮುಖೇನ ಮಾತ್ರ ಸಾಧ್ಯ, ಸದ್ಗುರುವಿನ ಮುಖೇನ ಮಾತ್ರ ಸಾಧ್ಯ. ಅಂತ ಗುರುವಿನ ನೀವೇನಾದರೂ ಆಶ್ರಯಿಸಿದೆ ಆದರೆ ಖಂಡಿತ ನಿಮ್ಮ ಜನ್ಮ ಪಾವನವಾಗುತ್ತೆ, ಸಾರ್ಥಕವಾಗುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಸದ್ಗುರು ಸಂಘಕ್ಕೆ ಅನೇಕ ಪದಗಳು, ಒಂದಲ್ಲ ಎರಡಲ್ಲ. ಅಂತಹ ಸದ್ಗುರು ಸಂಘವನ್ನು ನೀವು ದಯವಿಟ್ಟು ಮಾಡತಕ್ಕಂಥದ್ದು. ಶೀಲವಂತನೆ ಶ್ರೇಷ್ಠನು ಸಕಲ ರತ್ನಗಳಗಳಿಗೂ, ಶೀಲವಂತನೆ ಶ್ರೇಷ್ಠನು ಸಕಲ ರತ್ನಗಳಗಳಿಗೂ, ಭೂಲೋಕದ ಸಿರಿ ಸಂಪದದಲ್ಲಿ ಭೂಲೋಕದ ಸಿರಿ ಸಂಪದವೆಲ್ಲ ಶೀಲದೊಳಗೆ ಗುರು ಕಬೀರ, ಶೀಲದೊಳಗೆ ಗುರು ಕಬೀರ. ಶೀಲವಂತನೆ ಅಂದರೆ ಇಲ್ಲಿ ಕಾರ್ಯಕ್ರಮ ಅಂತಕ್ಕಂಥದ್ದು. ಅದನ್ನು ಬಹಳ ಸರಳವಾಗಿ ಹೇಳ್ತಾರೆ. ಶೀಲವಂತ ವ್ಯಕ್ತಿ ಎಷ್ಟು ಶ್ರೇಷ್ಠನಾಗಿರ್ತಾನೆ ಅಂತಂದ್ರೆ, ಪರಸ್ತ್ರೀಯರಲ್ಲಿ ಭಾವಿಸಬೇಡ, ಪರಸ್ತ್ರೀಯರಲ್ಲಿ ಮಾತೃಸ್ತ್ರೀಯತೆ ನೋಡು, ನಿನ್ನದಲ್ಲದನ್ನು ನೀನು ಊಟಬೇಡ, ಕಳ್ಳತನವನ್ನು ಮಾಡಬೇಡ, ಕಲಬೇಡ, ಕೊಲಬೇಡ, ಹುಸಿಯಲು ಬೇಡ, ಮುನಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದೇ ಅಲಿಯಲು ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವರನ್ನು ಒಲಿಸುವ ಪರಿ, ಭಗವಂತನನ್ನು ಒಲಿಸ್ತಕ್ಕಂಥ ಪರಿ. ಹಾಗಾಗಿ ಅಂಥ ವ್ಯಕ್ತಿಯನ್ನು ಯಾರು ನೋಡಬಹುದು? ಶೀಲವಂತನಲ್ಲಿ. ಸಾಮಾನ್ಯವಾಗಿ ನಮ್ಮ ಒಂದು ನಂಬಿಕೆ ಇದೆ, ಅನೇಕ ಮುತ್ತು ರತ್ನ ವಜ್ರ ವೈಡೂರ್ಯಗಳಿಗೆ ನಾವು ಬೆಲೆ ಕಟ್ಟಲಿಕ್ಕೆ ಆಗಲ್ಲ. ಎಷ್ಟು ಮಟ್ಟಿಗೆ ಕಟ್ಟಲಿಕ್ಕೆ ಆಗಲ್ಲ ಅಂತಂದ್ರೆ, ಯಾರಿಗಾದ್ರೂ ಅದು ತಗೊಂಡೋಗಿ ಬೆಲೆ ಕಟ್ಟು ಅಂದ್ರೆ ಅಪ್ಪ ಸಾಧ್ಯ ಆಗಲ್ಲ, ತಗೊಂಡೋಗೋ ಹಾಗೆ ಹೇಳ್ತಾರೆ. ಅಂತಹ ಮುತ್ತು ರತ್ನ ವಜ್ರ ವೈಡೂರ್ಯಗಳ ಕಟ್ಟಿ ಈ ಶೀಲವಂತ ವ್ಯಕ್ತಿ ಆಗ್ತಾನೆ. ಹಾಗೆ ಅಂತೇಳಿ ಈ ಭೂಲೋಕದ ಸಿರಿ ಸಂಪದವೆಲ್ಲವನ್ನ ಒಂದು ಕಡೆ ಹಾಕಿದ್ರೆ ಅದಕ್ಕೆ ಸಮಾಧಾನ ವ್ಯಕ್ತಿ ಆಗ್ತಾನೆ ಈ ಶೀಲವಂತ ವ್ಯಕ್ತಿ. ಹಾಗಾಗಿ ನಾವು ಶೀಲವಂತರಾಗಿ ಮಾಡಲಿಕ್ಕೆ ಒಳ್ಳೆಯ ಗುಣ ಧರ್ಮಗಳನ್ನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಲಿಕ್ಕೆ ಪ್ರಯತ್ನವನ್ನು ಮಾಡತಕ್ಕಂಥದ್ದು. ದೈವವೇ ಧರ್ಮ, ದೈವವಲ್ಲಿದೆ ಧರ್ಮ, ಕ್ರೋಧವಿರುವಲ್ಲಿ ಪಾಪ. ದೈವವಲ್ಲಿದೆ ಧರ್ಮ, ಕ್ರೋಧವಿರುವಲ್ಲಿದೆ ಪಾಪ. ಕ್ರೋಧದ ಬಳಿಯೇ ಮೃತ್ಯು ಬಿಗುದು, ಕ್ರೋಧದ ಬಳಿಯೇ ಮೃತ್ಯು ಬಿಗುದು. ಕ್ಷಮೆಯುವನೆ ನೀನು ಕಬೀರ, ಕ್ಷಮೆಯುವನೆ ನೀನು ಕಬೀರ, ಕ್ಷಮೆಯುವನೆ ನೀನು ಕಬೀರ. ದಯೆ ಇರುವಲ್ಲಿದೆ ಧರ್ಮ. ಬಸವಣ್ಣವರು ಹೇಳಿದ್ದಾರೆ, ದಯವಿಲ್ಲದ ಧರ್ಮ ಯಾವುದಯ್ಯ, ದಯವೇ ಧರ್ಮದ ಮೂಲವಯ್ಯ. ಹಾಗಾಗಿ ಆ ದೇವರನ್ನು ನೀವು ನಿರಂತರವಾಗಿ ಪಾಲಿಸಿದ್ದೆ ಆದರೆ ದಯವಿರಬೇಕಯ್ಯ ಸಕಲ ಪ್ರಾಣಿಗಳೆಲ್ಲರಲ್ಲಿ, ಪ್ರತಿಯೊಂದು ಚರಾಚರ ವಸ್ತುವಿನಲ್ಲಿಯೂ ನಾವು ದಯವನ್ನು ಇರಿಸಿಕೊಳ್ಳತಕ್ಕಂಥದ್ದು. ಹಾಗಾಗಿ ದಯವಿರುವಲ್ಲಿ ಧರ್ಮ, ಎಲ್ಲಿ ದಯ ಇರ್ತದೆ ಅಲ್ಲಿ ಧರ್ಮ ತಗೊಂಡು ಬರ್ತದೆ. ಹಾಗಾಗಿ ಕ್ರೋಧವಿರುವಲ್ಲಿ ಪಾಪ. ಯಾರು ಕ್ರೋಧ ಮಾಡಿಕೊಳ್ತಾರೆ ಸರ್ವತ್ರವನ್ನು ಮಾಡ್ತಾ ಇರ್ತಾರೆ. ಕೋಪವೆಂಬುದು ಕೇಳು ಪಾಪದ ನೆಲೆಗುಟ್ಟು, ಕೂಪದಳು ತೇಳು ಹರಿದಂತೆ ಕೋಪಿ ತಾನಿಳಿಯುವ ನರಕಕ್ಕೆ ಸರ್ವತ್ರ. ಕೋಪ ಅನ್ನತಕ್ಕಂಥದ್ದು ಪಾಪದ ನೆಲೆಗುಟ್ಟು. ನೀವು ಪಾಪ ಕರ್ಮಗಳನ್ನ ಅದರೊಳಗಡೆ ಬರ್ತದೆ ಅನ್ನೋ ಅವಶ್ಯಕತೆ ಇಲ್ಲ. ಕೋಪ ಮಾಡಿಕೊಂಡಾಗ ಎಲ್ಲ ತನ್ನಷ್ಟು ತಾನೇ ಬರ್ತದೆ.
ಇರುವ ಸತ್ಯದ ಮಾತು. ಕೋಪ ಮಾಡಿಕೊಂಡಾಗ ಮನುಷ್ಯನಲ್ಲಿ ಅನೇಕ ಕೆಮಿಕಲ್ ಅಂದ್ರೆ ರಾಸಾಯನಿಕ ಕ್ರಿಯೆಗಳು ನಡೀತದೆ. ನಡೆದಾಗ ಉದ್ವೇಗ ಆದಾಗ ಆಗಲೇ ಬಿ.ಪಿ ರೈಸ್ ಆಗೋದು, ಅಂದ್ರೆ ರಕ್ತದ ಒತ್ತಡ ರೈಸ್ ಆಗೋದು ಮತ್ತೊಂದು ಮಕ್ಕಳು. ಅವಾಗೇ ನಮಗೆ ಪಾಪ ಕರ್ಮಗಳು ಹೆಚ್ಚಾಗತಕ್ಕಂಥದ್ದು. ಸರಿ, ಕಂಪ್ಲೇಂಟ್ ಮಾಡಿ. ಹಾಗಾಗಿ ಕೋಪ ವೈಭವ ಕೇಳು ಪಾಪದ ನೆರವು. ನೀವು ಕೋಪ ಮಾಡಿಕೊಳ್ತಾ ಇದ್ರೆ ಪಾಪ ತನ್ನಷ್ಟಕ್ಕಾಗಿ ನಿಮ್ಮ ಹತ್ರ ಬರ್ತಾ ಇರ್ತದೆ. ಹೇಗೆ ಅಂತಂದ್ರೆ ಕೂಪಗಳು ನೇಣು ಹರಿದಂತೆ. ಕೂಪ ಅಂದ್ರೆ ಒಂದು ಬಾವಿ ಒಳಗೆ ನೇಣು ಹರಿದಂತಂದ್ರೆ ಹಗ್ಗ. ನೀವು ಬಾವಿಯಲ್ಲಿ ನೀರು ಸೇರಿಸಬೇಕಾದ್ರೆ ಹಗ್ಗ ತನ್ನಷ್ಟಕ್ಕಾನೇ ಕೆಳಗೋಗ್ತಾ ಇರ್ತದೆ, ಆಮೇಲೆ ನೀವು ನೀರನ್ನು ಸೇರಿಸಬಹುದು. ಅದೇ ರೀತಿ ಬಾವಿಯಲ್ಲಿ ಹಗ್ಗ ನೀರು ಯಾವ ರೀತಿ ಸೇರೋದು ಕೆಳಗೋಗ್ತದೆ, ಅದೇ ರೀತಿ ನೀವು ಕೋಪಿತಾಗಿರುವ ನರಕಕ್ಕೆ, ಕೋಪ ಮಾಡಿಕೊಂಡವರು ಆ ನರಕಕ್ಕೆ ತನ್ನಡುತ್ತಾನೆ ಹೋಗ್ತಾನೆ. ಹಾಗಾಗಿ ಕೋಪ ಮಾಡಬಾರದು ಆಗಿರತಕ್ಕಂಥ ಮಾತನ್ನು ಹೇಳ್ತಾರೆ. ದಯವಿರುವಲ್ಲಿ ಧರ್ಮ, ಕ್ರೋಧವಿರುವಲ್ಲಿ ಪಾಪ. ಯಾರು ಕ್ರೋಧ ಮಾಡಿಕೊಳ್ತಾರೆ ಪಾಪ ಕರ್ಮಗಳು ತನ್ನಡುತ್ತಾನೆ ಹತ್ಕೊಳ್ತದೆ. ಅದಾದ್ಮೇಲೆ ಕ್ರೋಧದ ಬಳಿಯ ಮೃತ್ಯುವಿಗೂ. ಆ ಕೋಪ ಮಾಡ್ಕೊಂಡು ಏನಾಗುತ್ತೆ, ಬಿ.ಪಿ ಅಂದ್ರೆ ಎಷ್ಟು ಮಟ್ಟಿಗೆ ಡಿಕ್ರೀಸ್ ಆಗ್ತದೆ ಅಂತಂದ್ರೆ ಅವನ ಜೀವವನ್ನು ಬದಿ ತೆಗೆದುಕೊಳ್ತದೆ, ಹೃದಯಾಘಾತ ಆಗ್ತದೆ. ಅದಕ್ಕೆ ಏನ್ ಹೇಳ್ತಾರೆ, ಸಿವಿಯರ್ ಕಾರ್ಡಿಯಾಕ್ ಅರೆಸ್ಟ್ ಅಂತ. ಇದೆಲ್ಲ ಯಾವುದರಿಂದ ಹಾಗಾಗಿ ಕ್ಷಮೆ ಇರುವುದೇ. ಯಾರು ಏನೇ ಮಾಡಿದ್ರು ಅವ್ರಿಗೆ ಕ್ಷಮೆ ಮಾಡತಕ್ಕಂಥ ಧರ್ಮ ನಿನ್ನಲ್ಲಿ ರೂಢಿಸ್ಕೊಂಡೆ ಆಗಿದ್ರೆ, ದಯವಿರುವಲ್ಲಿದೆ ಧರ್ಮ ರೂಢಿಸ್ಕೊಂಡಿದೆ ಆಗಿದ್ರೆ ನಿಮ್ಮ ಜೀವನ ಹಸನಾಗ್ತದೆ ಆಗಿರ್ತಕ್ಕಂಥ ಮಾತನ್ನ ಹೇಳ್ತಾರೆ. ಇನ್ನು ಅನೇಕ ದೋಹೆಗಳ ಭಾವಾರ್ಥವನ್ನ ಮುಂದಿನ ದಿನಗಳಲ್ಲಿ ಹೇಳ್ತಕ್ಕಂಥ ಸದಾವಕಾಶವನ್ನ ನಮ್ಮ ಪೀಠಾಧಿಕಾರಿಗಳು ಕಲ್ಪಿಸ್ತಾರೆ ಅಂತ ಹೇಳ್ತಾ ಅನೇಕ ಮಾತುಗಳನ್ನು ಹೇಳಿದೆ. ಅದರಲ್ಲೇನಾದರೂ ನೀವು ನಿಜವಾಗೂ ತಪ್ಪು ಅನಿಸಿದ್ರೆ ಅದನ್ನು ಕ್ಷಮೆ ಹಿಡಿದಕ್ಕಂಥ ಒಳ್ಳೆಯದು ಅನಿಸಿದ್ರೆ ಅದನ್ನು ಅಳವಡಿಸಿಕೊಂಡಿದ್ದೆ. ಆದರೆ ನಿಮ್ಮ ಜೀವನದ ಭಾವನೆ ಆಗ್ತದೆ, ನಿಮ್ಮ ಸುತ್ತಮುತ್ತ ಇರತಕ್ಕಂಥ ಎಲ್ಲರ ಜೀವನ ಭಾವನೆ ಆಗುತ್ತೆ. ನಾನೊಂದು ಮಾತು ಹೇಳ್ತಿರ್ತೀನಿ, ಯಾರೋ ಒಬ್ಬರನ್ನ ನಾವು ತೋರಿಸಿ ಅವರಂತೆ ಇರಬೇಕು ಅನ್ನೋದ್ರ ಬದಲಿಗೆ ನಿಮ್ಮ ಜೀವನ ಅವ್ರಿಗೆ ಮಾದರಿ ಆಗ್ತದೆ. ಸಂತ ಕಬೀರ್ ದಾಸರ ಆಶ್ರಮದಲ್ಲಿ ಇರತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಯು ಅನುಕರಣೀಯ ವ್ಯಕ್ತಿ. ಅವ್ರ ಜೀವನವನ್ನು ಅನುಸರಿಸಿ ನಿಮ್ಮ ಜೀವನ ಪಾವನವಾಗುತ್ತೆ ಅಂತ ಬೇರೆಯವರು ಹೇಳ್ತಕ್ಕಂಥ ದಿನ ಬಹಳ ಹತ್ತಿರ ಇದೆ. ಅದಾದಾಗ ಬಹುಶಃ ಎಲ್ಲ ನಮ್ಮ ಸಂತ ಕಬೀರ್ ದಾಸರ ಅನುಯಾಯಿಗಳು ನಮ್ಮನ್ನು ಸೇರಿ ತುಂಬಾ ಸಂತೋಷ ಆಗ್ತದೆ ಅಂತ ಹೇಳ್ತಾ ನನಗೆ ಕೆಲವು ಮಾತುಗಳನ್ನು ಪುರುಷೋತ್ತಮ ಸಾಹೇಬರಿಗೆ ಧನ್ಯವಾದಗಳು. ಮುಂದಿನ ವಿಚಾರವನ್ನು ಮಾತು ಜಗನ್ನಾಥ್ ಸಾಹೇಬ್ ಅವರು ನಡೆಸಿಕೊಳ್ಬೇಕಾಗಿ ಅವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ವಿ. ಒಂದು ನಿಮಿಷ. ಮುಂದಿನ ಒಂದು ಗುರು ಪೂರ್ಣಿಮಾ ಕಾರ್ಯಕ್ರಮ 13/7/25 ಅಂದರೆ ಪೌರ್ಣಮಿ ಆದಮೇಲೆ ನಾವು ಭಾನುವಾರ ಇಟ್ಕೊಂಡಿದ್ದೀವಿ ಗುರು ಪೂರ್ಣಿಮಾ. ಆ ದಿನ ಗುರು ಪೂಜೆ ಇಟ್ಕೊಂಡು ದಯವಿಟ್ಟು ಎಲ್ಲರೂ ನಮ್ಮ ಸ್ನೇಹಿತರು ಬಂಧುಗಳೊಂದಿಗೆ ಆಗಮಿಸಬೇಕಾಗಿ ಕೇಳ್ಕೊಳ್ಬೇಕಾಗಿ. ಈ ದಿನದ ಪೂಜಾ ಸೇವಾಕರ್ತರು ಶ್ರೀಮತಿ ಉಮಾ, ವೈವಿಧ್ಯ ನಿರಾಜು, ಶ್ರೀ ಚಂದ್ರಣ್ಣ, ನಳಿನ ಮತ್ತು ಅವರ ಕುಟುಂಬ. ಅವರಿಗೆ ಗುರುಗಳು ಆರೋಗ್ಯ ಅಷ್ಟೈಶ್ವರ್ಯವನ್ನು ನೀಡಿ ಅಂತೇಳಿ ಸದ್ಗುರುಗಳಲ್ಲಿ ಪ್ರಾರ್ಥನೆ ಮಾಡೋಣ. ಪ್ರತಿ ಭಾನುವಾರ ಇದೇ ರೀತಿ ಸತ್ಸಂಗ ಇವರು ನಮಗೆ ಒಂದು ಸ್ಥಳ ಕೊಟ್ಟಿದ್ದಾರೆ. ಪ್ರಕಾಶ್ ಸಾಹೇಬರು ಅಮರ ಜ್ಯೋತಿ ವಾಚನಾಲಯ, ಐಬರ್ಪೇಟೆ, 12ನೇ ಕ್ಲಾಸ್, ಕನಪ ರಸ್ತೆ. ಮಧ್ಯಾಹ್ನ 3 ಗಂಟೆಯಿಂದ 4:15, 4:30 ಈ ರೀತಿ ಐತೆ. ದಯವಿಟ್ಟು ಎಲ್ಲರೂ ಬರಬೇಕು ಅಂತ ಕೇಳ್ಕೊಳ್ತಾರೆ. ಮತ್ತು ದೊಡ್ಡಬಳ್ಳಾಪುರದಲ್ಲಿ ಸೋಮವಾರ ಇದ್ದಾರೆ. ಅಲ್ಲಿನ ಒಂದು ಸೇವಾಕರ್ತರೆಲ್ಲ ಸೇರ್ತಾರೆ. ಅಲ್ಲೂ ಸಹ ಆ ಕಡೆ ಬಂದಾಗ ಅಲ್ಲೂ ಸೋಮವಾರ 5ರಿಂದ 6:30 ಜೊತೆ ಬಂದು ಭಾಗವಹಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಪೂಜೆ ಆದ ಬಳಿಕ ಮಾಡಿ ಪ್ರಸಾದ. ಪೂಜೆ ಆದ ಬಳಿಕ ಎಲ್ಲರೂ ಬಂದ
ವಿಚಾರವನ್ನು ಮಾಡಬೇಕು ಅಂತ ಹೇಳಿ ಪ್ರಾರ್ಥನೆ. बोलिए श्री सत्यनारायण कवि साहेब की, सद्गुरु श्री हनुमान साहेब की, गुरु महाराज जी की, मंजन साहेब की जय. दीनबंधु करुणा सिंधु निरागमो ब्रह्मचारी अखिल विश्ववसु शिरोमणि करुणासागर ज्ञानदाता कबीर कृपालु सुमंतो अर्पणय देवाना भवभञ्जन दुःखभञ्जन अमर कर्ण शरीरम आदियुगादियापहो अदलकवी सत्यनाम सत्य सुकृत आदि अदले अजर अचिन्त्य पुरुष मुनीन्द्र करुणामये सुरतयोग धर्मदास चूड़ामणि नाम मुक्तामणि नाम सुदर्शन नाम कुलपति नाम प्रबोध गुरुबाला वीर केवल नाम गौर नाम सुरति संदेहि नाम नाम पाक नाम प्रकट नाम धीरज नाम उग्र नाम दया नाम पंचश्री सूर ग्रंथमुनि नाम साहिब पंचश्री सूर प्रकाश मणि नाम साहिब पंचश्री सूर नाम साहिब पंचश्री सूर कुंदमणि नाम साहिब पंचश्री सूर नाम साहिब परम पूज्य धर्माधिकारी साहिब की दया चार वंश वैद की दया सर्व संत महंत की दया सुनिकट प्रात स्मरणीय ಶ್ರೀ ಕವಿ ಸಾಹಿಬರ ಒಂದು ದಿವ್ಯ ಸನ್ನಿಧಿಯಲ್ಲಿ ನಾವೆಲ್ಲ ಉಪಸ್ಥಿತರಿದ್ದೇವೆ. ಇಲ್ಲಿ ನೆರೆದಿರ್ತಕ್ಕಂಥವರು ಎಲ್ಲರಿಗೂ ಒಂದು ನನ್ನ ಒಂದೆರಡು ಮಾತುಗಳನ್ನು ಪ್ರಾರಂಭ ಸದ್ವಿಚಾರನೆಲ್ಲರೂ ಕೇಳ್ಕೊಂಡ್ಬಂದ್ವಿ. ಅದರ ಒಂದು ಅರ್ಥ ನಮಗೆಲ್ಲ ಆಗಿದೆ. ನಮ್ಮ ಧರ್ಮಾಧಿಕಾರಿಗಳ ಜೊತೆ ಮನೆ ಮಾತಾಡ್ತಾ ಇದ್ದೆ. ಅವರು ಅದೇ ಹೇಳ್ತಾ ಇದ್ರು, ಭಾಷಾ ಸಮಸ್ಯೆ ಇದೆ, ಬೆಂಗಳೂರಲ್ಲಿ ಬಂದರೆ ಕನ್ನಡದಲ್ಲಿ ಪ್ರಚಾರ ಮಾಡೋದು ಬಹಳ ಕಷ್ಟ ಆಗುತ್ತೆ, ಎಷ್ಟೋ ಜನಕ್ಕೆ ಅರ್ಥ ಆಗುತ್ತೆ ನೀವು ಅಂತ ಹೇಳ್ತಾ ಇದ್ರು. ಅದರಿಂದ ಕವಿ ಸಾಹೇಬರು ಉತ್ತರ ಭಾರತದಿಂದ ಬಂದಿರೋರಾಗಿರೋದ್ರಿಂದ ನೋಡಿ ಕನ್ನಡದಲ್ಲಿ ಎಷ್ಟು ಚೆನ್ನಾಗಿ ನಮ್ಮ ಅನುವಾದ ಹೊಂದಿರತಕ್ಕಂಥ ಒಂದು ತೋಗೆಗಳನ್ನ ನಾವು ಇವಾಗೆಲ್ಲ ಕೇಳಿ ಅದರ ಒಂದು ಅರ್ಥನ ನಮ್ಮ ಪ್ರೊಫೆಸರ್ ಸಾಹೇಬರು ಬಹಳ ಸ್ಪಷ್ಟವಾಗಿ ತಿಳಿಸಿದ್ರು. ಅಲ್ಲದೆ ನಮ್ಮ ಕೃಷ್ಣಪ್ಪ ಅವರು, ಹೇಮಾದ್ರಿ ಅವರು, ಮಾತಾಜಿಯವರು ಮತ್ತೆ ನಮ್ಮ ಶ್ರೀ ರಂಗಸ್ವಾಮಿಗಳು ಸಹ ಬಹಳ ಸತ್ಯದ ಬಗ್ಗೆ ವಿಚಾರವನ್ನು ತಿಳಿಸಿದ್ದಾರೆ. ಮೊದಲಿಗೆ ಶ್ರೀ ರಂಗಸ್ವಾಮಿಗಳು ಅವರು ಹೇಳಿದಾಗೆ ಅಂದ್ರೆ ಇದು ಪೌರ್ಣಮಿ ದಿವಸ ನಡೆಸತಕ್ಕಂಥದ್ದು, ಜ್ಯೇಷ್ಠ ಪೌರ್ಣಮಿ. ಆ ದಿನ ಕವಿ ಸಾಹೇಬರು ಕಟ್ಟುವಾದದ್ದು 627 ವರ್ಷಗಳ ಒಂದು ಈ ಪೂಜಾ ಕಾರ್ಯಕ್ರಮ ನಡೀತಾ ಇದೆ. ಇದು ಉತ್ತರ ಭಾರತದಲ್ಲಿ ಬಹಳ ವಿಜೃಂಭಣೆಯಿಂದ ನಡೆಯುತ್ತೆ. ಅಲ್ಲಿ ಒಂದು ವಾರ 3 ದಿನ ಇಟ್ಕೊಂಡಿರ್ತಾರೆ ಈ ಕಾರ್ಯಕ್ರಮ. ಅಲ್ಲಿ ಮತ್ತೆ ಸತ್ಯನಾಮ ಧುನ್ ಅಂತ, ಸತ್ಯನಾಮ ಅಂದ್ರೆ ಧ್ವನಿ, ಒಂದು ದಿನ 24 ಗಂಟೆಗಳು ಅಂದ್ರೆ ಪ್ರಾರಂಭ ಆಗಿರ್ತಕ್ಕಂಥ ಸಮಯದಿಂದ ಕೊನೆಗೊಳ್ಳತಕ್ಕಂಥ ಸಮಯ ಅದೇ ಆಗಿರುತ್ತೆ. 24 ಗಂಟೆ ಕೂಡ ಸತ್ಯನಾಮ ಧುನ್ ಅಂತಾರೆ. ಒಬ್ಬರೇ ಅಲ್ಲದೆ ಕೂಡ ಬೇರೆ ಬೇರೆಯವರು ಬಂದು ಅಲ್ಲಿ ಕೂತು ಆ ಸತ್ಯನಾಮ ಧುನ್ನ ಧ್ವನಿನ ತೋರಿಸ್ತಾ ಹೋಗ್ತಾ ಇರ್ತಾರೆ. ಅಂದ್ರೆ ಸತ್ಯನಾಮ್ ಸತ್ಯನಾಮ್
ಸತ್ಯನಾಮ ಆ ಧ್ವನಿ ಬರ್ತಾನೆ ಇರುತ್ತೆ. ಆದಿಯೋಗಿ ಬಗ್ಗೆ ಅಂತೂ ಕೇಳಿದ್ದೀರ. ಆದಿಯೋಗಿನಲ್ಲೂ ಕೂಡ ಅಲ್ಲಿ ಒಂದು ಧ್ಯಾನ ಲಿಂಗಂ ಅಂತ ಮಾಡಿದ್ದಾರೆ. ಧ್ಯಾನ ಲಿಂಗಂ ಅಲ್ಲಿ ಕೂತ್ಕೊಂಡು ಧ್ಯಾನ ಮಾಡ್ತಕ್ಕಂಥದ್ದು. ಅಲ್ಲಿ ಮನಸ್ಸು ಒಂದ್ ಕಡೆ ಕಟ್ಟಾಕೋ ರೀತಿಯಲ್ಲಿ ಹೇಳ್ತಾರೆ. ಅದರಿಂದಾನೆ ಆದಿಯೋಗಿ ಅಂತ. ಯಾರು ಆದಿಯೋಗಿ ಅನ್ನೋದು? ಶಿವನ ಆದಿಯೋಗಿ ಅಂತ. ಅಂದ್ರೆ ಯೋಗ ಮಾಡತಕ್ಕಂಥದ್ದು ಪ್ರಾರಂಭ ಆಗಿದೆ ಅಲ್ಲಿಂದ ಅಂತ ಹೇಳ್ತಾರೆ. ಶಿವನಿಂದಾನೆ ಆ ಒಂದು ಇದು ನಡೀತು ಅಂತ. ಶಿವಪುರಾಣದಲ್ಲಿ ಕೂಡ ಪಾರ್ವತಿ ಹೇಳ್ತಾರೆ, ನಿಮ್ಮನ್ನೇ ಇಡೀ ಪ್ರಪಂಚ ಓಂ ನಮಃ ಶಿವಾಯ ಕೂತಿರ್ಬೇಕಾದ್ರೆ ಸ್ವಾಮಿ ನೀವ್ ಯಾರನ್ನ ಧ್ಯಾನ ಮಾಡ್ತಾ ಕೂತ್ಕೊಳ್ತೀರ ಅಂದಾಗ ಆತ ಹೇಳ್ತಾರೆ, ನನಗೂ ಒಬ್ಬರಿದ್ದಾರೆ ಮೇಲಿರ್ತಕ್ಕಂಥವ್ರು, ಅವರನ್ನು ಧ್ಯಾನ ಮಾಡ್ತಾ ಕೂತಿದ್ದೀನಿ. ಅದರಿಂದ ಆ ಮೂಲ ಪುರುಷ ಯಾರು ಅಂತಕ್ಕಂಥದ್ದು ಇಲ್ಲಿ ಪ್ರಶ್ನೆ ಆಗಿದೆ. ಆ ಮೂಲ ಪುರುಷ ಬೇರೆ ಯಾರಲ್ಲ, ಆತನ ಆದಿಪುರುಷ. ಆದಿಪುರುಷ ಯಾರು? ಅದನ್ನೇ ಕವಿ ಸಾಹಿತ್ಯ ಸತ್ಯನಾಮ. ಸತ್ಯಪುರುಷ, ಆದಿಪುರುಷ, ಸತ್ಯಪುರುಷ. ಯಾಕಂದ್ರೆ ಪ್ರಪಂಚ ಪ್ರಾರಂಭ ಆಗಿದೆ ಅಲ್ಲಿಂದ. ಆದ್ರಿಂದ ಆದಿಯೋಗಿ ಅಂತ ಹೇಳಿದ್ರೆ ಆದಿಪುರುಷ. ಆ ಆದಿಪುರುಷನ ಚರಿತ್ರೆ ಪ್ರಾರಂಭ ಆಗಿದ್ದು 1900. ಅಂದ್ರೆ ಅದು ಆದಿಪುರುಷ 4 ಯುಗಗಳಲ್ಲಿ ಸಾರು ಯುಗ ಕವಿ, 4 ಯುಗಗಳಲ್ಲಿ ಕವಿತಾ ಇದ್ದು ಪ್ರಾರಂಭದಿಂದ ಹಿಡಿದುಕೊಂಡು ಸತ್ಯನಾಮ, ಮುನೀಂದ್ರ, ಕರುಣಾಮಯಿ ಮತ್ತೆ ಕವಿ ಕೇವಲ ಕಬೀರನವರು ಕಲಿಯುಗದಲ್ಲಿ ಬರಬೇಕಾಗಿದೆ. ಅವರ ಬರುವಿಕೆಗಾಗಿ ಹಲವಾರು ಕಾರಣಗಳು ಇತ್ತು. ಅದೇನಪ್ಪ ಅಂತಂದ್ರೆ ರಾಜ ಜಯಚಂದ್ರ ನಿಮಗೆ ಬಗ್ಗೆ ಪುಸ್ತಕ ಬಿಡುಗಡೆ ಮಾಡಿದ್ರು ನಮ್ಮ ಪರಮ ಪೂಜ್ಯ ಇವರು ನಮ್ಮ ಅರ್ಧನಾಮ ಸಾಹೇಬರು, ಆಚಾರ್ಯರು ಹಸೂರ್ ನಾಮ ಸಾಹೇಬರು ಬಂದು ಪುಸ್ತಕ ಬಿಡುಗಡೆ ಆಯಿತು. ಅದರಲ್ಲಿ ಕಥಾ ಪ್ರಸಂಗ ಇದೆ. ಕಬೀರ್ ಸಾಹೇಬ್ ಒಂದು ಸ್ವಲ್ಪ ಸಂಕ್ಷಿಪ್ತವಾಗಿ ವಿಚಾರವನ್ನು ವ್ಯಕ್ತಪಡಿಸಿದ್ದರಲ್ಲಿ ಅದನ್ನು ನಾವೆಲ್ಲ ಓದ್ಬೋದು. ಭೂಮಿಗೆ ಬರಬೇಕು, ಇಲ್ಲಿ ನಮಗೆಲ್ಲ ನಾವು ಯಾರು ತಿಳುವಳಿಕೆ ಕೊಡಿಸ್ಬೇಕು ಅನ್ನೋದಕ್ಕೆ ಒಂದು ಕಾರಣ ಬೇಕಲ್ವಾ? ಕಾರಣ ಏನಿಲ್ಲ, ರಾಜ ಜಯಚಂದ್ರ ಕನ್ನೋಜ ಒಂದು ಕ್ಷೇತ್ರ ಪರಿಪಾಲಕನಾಗಿರ್ತಾನೆ. ರಾಜ ಬೇಕಾದಷ್ಟು ಇರುತ್ತವನ ಹತ್ರ. ಆತ ಮಗಳಿಗೆ ಸಂಯುಕ್ತಿ ಅಂತಕ್ಕಂಥ ಮಗಳು, ಆಕೆಗೆ ಸ್ವಯಂವರ ಏರ್ಪಡಿಸಿದ್ದಾರೆ. ಆ ಸ್ವಯಂವರ ಅದರಲ್ಲಿ ಪ್ರತಿಯೊಬ್ಬ ರಾಜಕುಮಾರನನ್ನು ಭರತಖಂಡದಲ್ಲಿ ಎಲ್ಲೆಲ್ಲಿ ಯಾವ್ಯಾವ ಕ್ಷೇತ್ರ ಇದೆ ಎಲ್ಲ ಕಡೆಯಲ್ಲಿ ಆಮಂತ್ರಣ ಕಳಿಸಿರ್ತಾನೆ. ಆದರೆ ಅವನು ಪೃಥ್ವಿರಾಜ್ ಚೌಹಾಣ್ ಅವನಿಗೆ ಕಳಿಸಿರಲ್ಲ. ಅವನು ರಾಜ. ಆ ಪೃಥ್ವಿರಾಜ್ ಚೌಹಾಣ್ಗೆ ಯಾಕೆ ಕಳಿಸಲ್ಲ ಅನ್ನೋದಕ್ಕೆ ಕಾರಣ ಇಷ್ಟೇ, ಆತ ಒಬ್ಬ ಸೈನಿಕನಾಗಿರ್ತಾನೆ. ಮಾಮೂಲಿ ಸೈನಿಕನಾಗಿ ಅವನ ಪರಾಕ್ರಮದಿಂದ ಅವನ ಆ ಸ್ಥಾನಕ್ಕೆ ಬಂದಿರ್ತಾನೆ. ನೋಡಿ, ಇದೆಲ್ಲ ಮನಸ್ಸೇ ಕಾರಣ. ಮನಸ್ಸು ಏನ್ ಬೇಕಾದ್ರೂ ಮಾಡಕ್ಕೆ ಬೆಂಕಿ ಸುರಿತೋಲ್ಲ. ಮನಸ್ಸೆಲ್ಲ ದೇಶ ವಿದೇಶಗಳಲ್ಲೇ ಸುತ್ತಾಗ್ತದೆ. ಮನಸ್ಸು ಎಷ್ಟು ವೇಗವಾಗಿ ಹೋಗುತ್ತೆ ಅನ್ನೋದು. ಮನಸ್ಸು ನೀರಿಗಿಂತ ತೆಳಗಿದೆಯಂತೆ, ಗಾಡಿಗಿಂತ ಅತಿ ವೇಗವಾಗಿ ಹೋಗುತ್ತೆ. ಈ ರೀತಿಯಾಗಿ ಮನಸ್ಸನ್ನು ವರ್ಣನೆ ಮಾಡ್ತಾರೆ. ಮನಸ್ಸು ಅದಕ್ಕೆ ಕಬೀರ್ ಸಾಹೇಬ್ ಹೇಳ್ತಾರೆ, ಇದರಲ್ಲಿ ಏನಪ್ಪಾ ಅಂತಂದ್ರೆ ಮೊನ್ನೆ ಕೂಡ ಒಂದು ಇನ್ಸಿಡೆಂಟ್ ನಡೆಯಿತು. बुरा जो लेकर मैं चला बुरा न मिला कोई जब जानता हुलिया आपदा उनसे बुरा न. ಅಂದ್ರೆ ಕೆಟ್ಟವ್ರನ್ನ ಹುಡುಕ್ತಾ ಹೋಗ್ತಾ ಇದ್ದೀರಿ, ಎಲ್ಲಾ ಕಡೆ ಹೋದೆ, ಎಲ್ಲೆಲ್ಲಿ ಹುಡುಕಿದ್ರು ಸಿಗ್ತಾ ಇಲ್ಲ. ನನ್ನ ಹೃದಯದಲ್ಲಿ ಅದನ್ನ ನಾನು ನೋಡ್ಕೊಂಡಾಗ ನನಗಿಂತ ಕೆಟ್ಟವರಿಲ್ಲ. ಯಾಕೆ ಅಂತಂದ್ರೆ ನೋಡಿ, ಮೊನ್ನೆ ಪ್ರಸಂಗ ನಡೀತು. ಏನಪ್ಪಾ ಅಂತಂದ್ರೆ ಇದ್ದಕ್ಕಿದ್ದಂಗೆ ನಮ್ಮ RCB ಅವರು ಗೆದ್ಬಿಟ್ರು ಅಂತ ಹೇಳ್ಬಿಟ್ಟು ಒಂದು ಅವರ ಸನ್ಮಾನ ಮಾಡೋ ಸಲುವಾಗಿ ಈ ಕ್ಷೇತ್ರಕ್ಕೆ ಕರೆಸ್ಕೊಳ್ತಾರೆ.
ಇಲ್ಲಿ ಏನಾಯ್ತು ಅಂತ ತಮಗೆಲ್ಲ ಗೊತ್ತಿರ್ತಕ್ಕಂಥದ್ದು. ಮನಸ್ಸು ಅನ್ನೋದು ಎಷ್ಟು ಕೆಟ್ಟದ್ದು ನೋಡಿ. ಅವ್ರನ್ನ ನಾವು ಟಿವಿನಲ್ಲೇ ಕುತ್ಕೊಂಡು ನೋಡಿದ್ರೆ ನಮ್ಮ ಪ್ರಾಣಗಳು ಎಷ್ಟೋ ಜನ ಸಿಗ್ತೀವಿ ಪಾಪ, 11 ಜನ ಸತ್ತೋಗಿದ್ದಾರೆ. ಈಗ ಯಾರು ತಪ್ಪು ಅಂತ ಹುಡುಕ್ತಾ ಹೋಗ್ತಾರೆ. ಪೊಲೀಸ್ ಇಲಾಖೆ ತಪ್ಪ, ಆಯೋಜಕರು ತಪ್ಪ, ಸರ್ಕಾರದ ತಪ್ಪ, ಎಲ್ಲೆಲ್ಲಿ ಈ ಕಡೆ ಹುಡುಕೊಂಡು ಹೋದ್ರೆ ಅಲ್ಲಿ ಯಾರು ತಪ್ಪು ಹುಡುಕಿದ್ರು ಏನು ಪ್ರಯೋಜನ ಇಲ್ಲ. ತಪ್ಪು ಯಾರ್ದಾಯ್ತು? ಸತ್ತೋರು. ಯಾಕೆಂತಂದ್ರೆ ಅವರು ಆಲೋಚನೆ ಮಾಡಬೇಕಾಗಿತ್ತು, ನಾನು ಈ ಕಾರ್ಯಕ್ರಮಕ್ಕೆ ಹೋದ್ರೆ ಹೆಂಗೆ, ಯಾವ ರೀತಿಯಲ್ಲಿ ನಮ್ಗೆ ಏನಾಗುತ್ತೋ ಏನೋ ಅನ್ನೋದು ಅವ್ರಿಗೆ ಅರಿವಿದ್ದಿದ್ರೆ ಅವ್ರು ಇವಾಗ ಬದುಕಿ ಉಳಿದಿದ್ರು. ಅದರಿಂದ ನಾವು ತಪ್ಪು ದೋಷ ಇನ್ನೊಬ್ಬರ ಮೇಲೆ ಆಗ್ತಾ ಹೋದ್ರೆ ಆ ತಪ್ಪು ನಮ್ಮದೇ ಆಗುತ್ತೆ. ನಮ್ಮ ಎಚ್ಚರಿಕೆ. ಅದರಿಂದ ಜಾಗೃತ ರೂಪಿ ಆಮೋಹ ಅಂತಾರೆ ಕಬೀರ್ ಸಾಹೇಬ್. ಜಾಗೃತ ರೂಪಿ ನಾವುಗಳೇ ಇಲ್ಲ, ನಾವುಗಳು ಆಗಿರ್ಬೇಕು, ಜಾಗೃತರಾಗಿರ್ಬೇಕು. ಇನ್ನೊಬ್ರು ಹೇಳ್ತಾರೆ, ಮತ್ತೊಬ್ರು ಹೇಳ್ತಾರೆ, ಅವನಿಗೂ ಮೊದಲು ನಾನೇ ಹೋಗ್ಬೇಕು ಅಂತ ಕೊಡೋದು. ಸ್ನೇಹಿತರಿಗೆ ಫೋನ್ ಮಾಡಿ ಹೇಳೋದು, ನಾನು ಈಗ ಹೋಗ್ತಾ ಇದ್ದೀನಿ ಬರ್ತಿಯಾಗಿ ಅಂತ ಅವನು ಕರ್ಕೊಂಡು ಹೋಗುತ್ತೆ ಮನಸ್ಸು. ಹೀಗೆ ಸತ್ಸಂಗಕ್ಕೆ ಬಂದಿ ಅಂತಂದ್ರೆ ಇವತ್ತು ಮದುವೆ ಇದೆ, ಅಲ್ಲಿ ಹೋಗ್ಲೇಬೇಕು. ಮದುವೆ ಎಷ್ಟೊಂದು ನಡೆಯುತ್ತೆ. ಮದುವೆ ಅವ್ರು ಮಾಡಿದವ್ರು ಮಾಡ್ತಾ ಇರ್ತಾರೆ, ಹೋಗಿ ಮಗ ತೋರಿಸ್ಕೊಂಡ್ರೆ ಸಾಕು. ಸತ್ಸಂಗ ಎಷ್ಟು ದಿವಸ ನಡೀತಾ ಇರುತ್ತೆ. ಇದರ ಒಂದು ಲಭ್ಯತೆ ನಮ್ಗೆ ಆದಾಗ ಮಾತ್ರ ನಾವು ಈ ಒಂದು ವಿವೇಚನೆಯನ್ನು ನಾವು ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ. ಅದರಿಂದ ಇಲ್ಲಿ ನೋಡಿ, ಹಾಗೇನೆ ಮನಸ್ಸು ಅಂತಕ್ಕಂಥದ್ದು ಎಷ್ಟು ವಿಕೃತ. ರಾಜ ಜೈಸಿಂಗ್ ಏನ್ ಮಾಡ್ದ, ಇವನು ಯಾವುದೋ ಒಂದು ಸೈನಿಕ ಪದವಿಯಿಂದ ರಾಜ ಪದವಿಗೆ ಬಂದಿದ್ದಾನೆ, ಆದ್ರಿಂದ ಇವನಿಗೆ ಆಮಂತ್ರಣ ಕಳಿಸೋದು ಬೇಡ ಅಂತ ಹೇಳಿ ಕಳಿಸಿರಲ್ಲ. ಆದ್ರೂ ಕೂಡ ಸಿಪಾಯಿ ವೇಷದಲ್ಲಿ ಬಂದು ನಿಂತ್ಕೋತಾನೆ. ಯಾರು? ರಾಜ ಪೃಥ್ವಿರಾಜ್ ಚೌಹಾಣ್ ಅಂತಕ್ಕಂಥವ್ರು ಬಂದು ಕೂತ್ಕೊಂಡು ನಿಂತಿರ್ಬೇಕಾದ್ರೆ ಹೀಗೆ ಸಂಯುಕ್ತೆ ಎಲ್ಲಾ ಕಡೆ ನೋಡ್ಕೊಂಡು ಬರ್ತಾಳೆ. ಕೊನೆಗೆ ಬಾಗ್ಲ ಹತ್ರ ನೋಡ್ತಾಳೆ. ಅವಳ ಮನಸ್ಸಲ್ಲೂ ಅವನೇ ಇರ್ತಾನೆ. ಯಾಕೆಂತಂದ್ರೆ ಅಷ್ಟೊಂದು ವೀರಶೂರನಾಗಿರ್ತಕ್ಕಂಥವನಾಗಿರ್ತಾನೆ. ಆತನಿಗೆ ನೋಡ್ತಾನೋ ಅಥವಾ ನೋಡಲ್ವೋ ಗೊತ್ತಿಲ್ಲ. ಅವಳು ಆ ದಾರಿ ಬಂದಾಗ ಅವಳನ್ನ ಎತ್ತಾಕೊಂಡು ಕುದುರೆ ಮೇಲೆ ಕೂರಿಸ್ಕೊಂಡು ಹೋಗ್ತಾನೆ. ಹಿಡಿಯಕ್ಕೆ ಯಾರ ಕೈಲೂ ಸಾಧ್ಯವಾಗಲ್ಲ. ಕರ್ಕೊಂಡೋಗಿ ಅವ್ನು ಮದುವೆ ಮಾಡೋದು. ಏನು ಅಂದ್ರೆ ದ್ವೇಷ. ಅವನನ್ನು ಕರೆದಿರಲ್ಲ, ರಾಜನ ಮದುವೆ ಹೋಗಿರ್ತಾನೆ. ಆತನಿಗೆ ನಿರ್ಲಕ್ಷ್ಯ ಮಾಡಿರೋದ್ರಿಂದ ಕೋಪದಿಂದ ಅವನು ಕರ್ಕೊಂಡು ಹೋಗ್ತಾನೆ ವಿನಃ ಬೇರೆ ಯಾವುದು ಅವನ ಮನಸ್ಸಿನಲ್ಲಿ ಇರಲ್ಲ. ಅದೆಲ್ಲ ಕರ್ಕೊಂಡು ಹೋಗ್ತಾನೆ. ಆಗ ಇವನು ಸುಮ್ಮನೆ ಇರಲ್ಲ. ಕರ್ಕೊಂಡೋದ ಮದುವೆ ಮಾಡ್ಕೊಂಡ ಸುಖವಾಗಿರ್ಲಿ ಅಂತ ಕೂಡ ಸುಮ್ಮನೆ ಇರಲ್ಲ. ಮೊಹಮ್ಮದ್ ಗೋರಿ ಕಳಿಸ್ತಾರೆ ಕಾಬೂಲ್ ದೇಶದಿಂದ, ಆಫ್ಘಾನಿಸ್ತಾನ ಆ ಕಡೆಯಿಂದ ಕಳಿಸ್ತಾರೆ. ಮೊಹಮ್ಮದ್ ಗೋರಿನ ಕರೆಸ್ಬಿಟ್ಟು ಅವರೇನು ಯುದ್ಧ ನೀತಿಗಳು ಅವ್ರಿಗೇನಿಲ್ಲ. ಇವತ್ತು ನೋಡ್ತಾ ಇದ್ದೀರ ಪಾಕಿಸ್ತಾನ ಆ ಪ್ರದೇಶಗಳಲ್ಲೆಲ್ಲ ಅವರೆಲ್ಲ ಯಾವುದು ಯುದ್ಧ ಇಲ್ಲ, ಯಾವುದು ನೀತಿ ಇಲ್ಲ. ಅವರಿಗೆ ಬಂದು ಮೋಸದಿಂದ ಪೃಥ್ವಿರಾಜ್ ಚೌಹಾಣ್ನ ಕೊಲೆ ಮಾಡ್ತಾರೆ. ಅದಲ್ಲದೆ ರಾಜ ಜೈಸಿಂಗ್ನು ಸಹ ಕೊಲೆ ಮಾಡಿದ್ದಾರೆ. ಅವ್ನು ಯಾಕೆ ಕೊಲೆ ಮಾಡಿದ್ರು ಅಂತಂದ್ರೆ ನಮ್ಮಲ್ಲಿರ್ತಕ್ಕಂಥ ಆ ಒಂದು ಪದಾರ್ಥಗಳಿಂದ ಮತ್ತೆ ಅಪಾರವಾಗಿರ್ತಕ್ಕಂಥ ಸಂಪತ್ತನ್ನ ದೋಚಬೇಕು ಅನ್ನೋ ಉದ್ದೇಶದಿಂದ ಅವರನ್ನ ಸಂಹಾರ ಮಾಡಿ ಭಾರತದಲ್ಲಿ ಆಳ್ವಿಕೆಯನ್ನು ಪ್ರಾರಂಭ ಮಾಡ್ತಾರೆ. ಅವನು ಕೂತ್ಕೊಳ್ಳಲ್ಲ, ಅವನು ದೇಶಕ್ಕೆ ಹೋಗಿ ಗುಲಾಮರನ್ನ ಕರ್ಕೊಂಡು ಬಂದು ಇಲ್ಲಿ ಕೂರಿಸ್ತಾರೆ. ಆ ಗುಲಾಮರು ನಮ್ಮನ್ನ ಆಳ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಈ ರೀತಿಯಾಗಿ ನಾವು ಈ ಒಂದು ಕೋಪ ತಾಪ ಅಂತಕ್ಕಂಥದ್ದು ಈ ಮನಸ್ಸಿನ ವಿಕೃತಿಯಿಂದ ನಾವೇ ನಾವಾಗಿ ಮಾಡ್ಕೊಂಡ್ವಿ. ಆದ್ರಿಂದ ಅಲ್ಲಿ ಆ ಸಂಯುಕ್ತೆ ಕೂಡ ಕೋಪಗೊಂಡು ಭಾರತದ ಜನಗಳಿಗೆ ಪ್ರಜೆಗಳಿಗೆ ಶಾಪ ಕೊಟ್ಟಾಳೆ ಅನ್ನೋದಿದೆ ಇತಿಹಾಸದಲ್ಲಿ ಒಂದು ಬಂದಿದ್ದಾನೆ ಅನ್ನೋದು ಕೇಳುತ್ತೇವೆ. ಯಾಕೆಂತಂದ್ರೆ ಆಕೆಗೆ ಅಷ್ಟೊಂದು ಮುಂದೆ ಹೋಗಿ ಉಳಿದೋಗುತ್ತೆ. ಹೊಸದಾಗಿ ಮದುವೆ ಆಗಿರ್ತಾಳೆ, ಗಂಡನ ಕಳ್ಕೊಂಡು ಶಾಪ ಕೊಟ್ಟಾಳ. 1000 ವರ್ಷ ನೀವು ಅಲ್ಲ
ಭಾರತ ದೇಶವು ಗುಲಾಮರಾಗಿ ಶಾಪ ಕೊಡಬೇಕು. ಆಗ ಜನಗಳು ಪ್ರಜೆಗಳೆಲ್ಲ ಕೇಳ್ಕೊಳ್ತಾರೆ, ಬಂದು ನಮ್ಮನ್ನ ಕ್ಷಮಿಸಬೇಕು, ಈ ರೀತಿಯಾಗಿ ನಾವು ಮಾಡಿ ತಪ್ಪಂತ ಇರೋದಕ್ಕೆ ನೀವು ಶಿಕ್ಷೆ ಕೊಟ್ಟಿಲ್ಲ. ಯಾವ್ದು ಪ್ರಜೆಗಳು ಶಾಪ ಬಂತು ಅಂತಂದ್ರೆ ನೀವು ತಡಿಬೋದಾಗಿತ್ತು. ರಾಜ ಮಾಡ್ತಾ ಇರೋ ಕೆಲಸನ ಪ್ರಜೆಗಳು ತಡಿಬೇಕು. ಈಗ ಎಷ್ಟೋ ತಪ್ಪುಗಳು ನಡೆದ್ರು ಕೂಡ ನಾವೆಲ್ಲ ಕಣ್ಣು ಮುಚ್ಕೊಂಡೇ ಇರ್ತೇವೆ. ಪ್ರಜೆಗಳ ಧ್ವನಿ ಅನ್ನೋದೇ ಪ್ರಜಾರಾಜ್ಯ ಅಂತಕ್ಕಂಥದ್ದು. ಆದ್ರೆ ಆ ಕಾಲದಲ್ಲಿ ಆ ಒಂದು ಇದನ್ನ ಕಳ್ಕೊಂಡ್ರಿ, ನೀವು ಬುದ್ಧಿ ಹೇಳ್ಬೋದು ರಾಜನಿಗೆ ಅಂತ ಹೇಳಿ ಆಕೆ ಶಾಪ ಕೊಡ್ತಾರೆ. ಆಗ ಬೇಡ್ಕೊಳ್ತಾರೆ, ಮಾತ್ರ ಆಗಿ ನಮ್ಗೆ ಈ ರೀತಿಯಾಗಿ ಶಾಪ ಕೊಡೋದು ಒಳ್ಳೆಯದಲ್ಲ, ಏನೋ ಮಾಡಿ ಕೆಲಸ ಮಾಡಿ ಅಂತ ಹೇಳ್ಕೊಂಡಾಗ 1000 ವರ್ಷಗಳ ಕಾಲ ನೀವು ಅವರ ಬುದ್ಧಿಯಾಗಿ ಕಲಿಬೇಕು ಅಂತ ಹೇಳಿ ಹೇಳ್ತಾರೆ. ಅನ್ನೋ ರೀತಿಯಲ್ಲಿ 700 ವರ್ಷಗಳ ಕಾಲ ಮುಸಲ್ಮಾನರ ಆಳ್ವಿಕೆ ನಡೆಯುತ್ತೆ. ಮತ್ತೆ 300 ವರ್ಷಗಳ ಕಾಲ ಮಿಕ್ಕಿದವರು ಪೋರ್ಚುಗಲ್, ಫ್ರೆಂಚ್, ಡಚ್ ಇವರೆಲ್ಲ ಬಂದು ಅವರವ್ರ ರೀತಿಯಲ್ಲಿ ಕಷ್ಟಪಟ್ಟು, ಮತ್ತೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಅಂತ ವ್ಯಾಪಾರಕ್ಕೋಸ್ಕರ ಬಂದವರು ದೇಶನ ಆಳ್ವಿಕೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಸ್ವಾತಂತ್ರ್ಯ ಸಿಗಬೇಕಾದ್ರೆ ಎಷ್ಟು ಜನ ತಮ್ಮ ಪ್ರಾಣ ತೆತ್ತಿದ್ದಾರೆ ಅನ್ನೋದು ತಮ್ಮೆಲ್ಲರಿಗೂ ಗೊತ್ತಿದೆ. ಆದರೆ ಇದೇ ಒಂದು ಇದು ನಡಿಬೇಕಾದ್ರೆ ಆಗಿನ ಕಾಲದ ಶೇಖ್ ತಕಿ ಅಂತ ಅವನು ರಾಜನಿಗೆ ಬೋಧನೆ ಮಾಡಿ ರಾಜಗುರುವಾಗಿ ರಾಜ ಚಕ್ರವರ್ತಿ ಸಿಕಂದರ್ ಲೂದಿ ಡೈನಾಸ್ಟಿ ಅಂತ ಹೇಳ್ತಾರೆ. ಸಮಾಜದಲ್ಲಿ ಓದಿರ್ತಾರೆ ಮಕ್ಕಳೆಲ್ಲ. ಲೂದಿ ಸಿಕಂದರ್ ಬಾದ್ಶಾ ಗುರು ಶೇಖ್ ತಕಿ ಅವನು ಈ ಹಿಂದೂಗಳನ್ನ ನಾವು ನಮ್ಮ ಒಂದು ಜಾತಿಗೆ ಪರಿವರ್ತನೆ ಮಾಡಬೇಕು ಅಂತ ಹೇಳಿ ಅವನು ಬಹಳ ಪ್ರೇರೇಪಿಸಿದ ತನ್ನ ಚಕ್ರವರ್ತಿ ಒಂದು ಫರ್ಮಾನ್ ಸಂಕಲನಗೊಳಿಸಬೇಕು. ಎಲ್ಲ ಹಿಂದೂಗಳು ಮುಸಲ್ಮಾನರಾಗಿ ಪರಿವರ್ತನೆಗೊಳಿಸಬೇಕು ಅಂತ ಹೇಳಿ ಎಲ್ಲ ಬ್ರಾಹ್ಮಣರಾದಿಯಾಗಿ ನಮ್ಮಲ್ಲಿ ಯಾವ 4 ಹೇಳಿದ್ದೇವೆ ಎಲ್ಲ ಜಾತಿಯವ್ರನ್ನು ಬಹಳ ಹಿಂಸೆ ಕೊಟ್ಟಾದರೂ ಸರಿ, ಎದುರಿಸಿ ಆದರೂ ಸರಿ, ಬೆದರಿಸಿ ಆದರೂ ಸರಿ ಜಾತಿ ಪರಿವರ್ತನೆ ಆಗಬೇಕು ಅಂತಕ್ಕಂಥದ್ದು ಸಂದೇಶ ಆಗ ಪ್ರಾರಂಭ ಆಗಿ ಆಗ ಎಷ್ಟೋ ಜನಗಳನ್ನ ಹಿಂಸೆ ಕೊಟ್ಟು ಪರಿವರ್ತನೆ ಮಾಡ್ತಾ ಇದ್ದಾಗ ಅದರಲ್ಲಿ ಗೌರಿ ಶಂಕರ್ ಸರಸ್ವತಿ ಬಾಯಿ ಅಂತ ದಂಪತಿಗಳು, ಬ್ರಾಹ್ಮಣ ದಂಪತಿಗಳಿಗೆ ನೀರು ಚೆಲ್ಲಿ ನೇಮ ಮಾಡಿದ್ರು. ಬಹಳ ನೋವಾಗುತ್ತೆ ಅವರಿಗೆ. ಅದಕ್ಕೆ ಹೆಸರು ಕೂಡ ಅವರಿಗೆ ನೀರು ನೇಮ ಹೆಸರೇ ನಾವು ಕೇಳಲ್ಲ. ಅದರಿಂದ ಆ ಒಂದು ನೀರು ನೇಮ ಪ್ರಾರ್ಥನೆ ಮಾಡಿ ನಮ್ಮ ಒಂದು ಈ ದುಃಖಕ್ಕೆ ಏನಾದರೂ ಒಂದು ನಡಿಬೇಕು, ಚಮತ್ಕಾರ ನಡಿಬೇಕು ಅಂತ ಹೇಳಿ ದೇವರಲ್ಲಿ ತಾಗಿ ಅಂತ ಪ್ರಾರ್ಥನೆ ಮಾಡಿದಾಗ ಅವ್ರಿಗೆ ಸಿಗ್ತಕ್ಕಂಥ ಆ ಒಂದು ಶಿಶುವೆ ಕಬೀರ್ ಸಾಹೇಬ್. ಆ ಕಬೀರ್ ಸಾಹೇಬರು ಗಗನ ಮಂಡಳಿಸಿ ಕುದುರೆ ಸದ್ಗುರು ಸತ್ಯ ಕಬೀರ್ ಗಗನ ಮಂಡಲದಿಂದ ನೇರವಾಗಿ ಆ ಒಂದು ಕಮಲದ ಪುಷ್ಪದ ತಾವರೆ ಪುಷ್ಪದ ಮೇಲೆ ಬೆಳಕಿನ ಪುಂಜ ಮಗುವಿನ ಒಂದು ಆಕಾರ ಮಾಡುತ್ತೆ ಹೇಳಿ ಸಾಕ್ಷೀಭೂತವಾಗಿರ್ತಕ್ಕಂಥ ಆ ಒಂದು ಸನ್ನಿವೇಶ ನೋಡಿರ್ತಕ್ಕಂಥವರು ರಾಮಾನಂದರ ಶಿಷ್ಯರಾಗಿದ್ದಾರೆ. ರಾಮಾನಂದರ ಶಿಷ್ಯ ಅಲಕ್ನಂದ ಅವ್ರೇನ್ ಮಾಡ್ತಾರೆ, ಆ ಒಂದು ದೃಶ್ಯಾವಳಿ ನೋಡಿದವ್ರಿಗೆ ಭಯ ಯಾವ್ದು ತಾಯಿ ಎತ್ತಿ ಅಲ್ಲಿಂದ ಹೊರಟೋಗ್ತಾರೆ. ಆ ಒಂದು ವಿಚಾರ ನಮ್ಮ ಗುರುಗಳಾಗಿರ್ತಕ್ಕಂಥ ರಾಮಾನಂದರು ತಿಳಿಸ್ತಾರೆ. ಆ ಒಂದು ಮಗುನ ಅಳು ಧ್ವನಿ ಈ ದಂಪತಿಗಳಿಗೆ ಎಲ್ಲೋ ಹೋಗಿರ್ತಕ್ಕಂಥವ್ರು ದಾರಿ ರಸ್ತೆಯಲ್ಲಿ ನಡ್ಕೊಂಡು ಬರ್ತಾ ಇರ್ತಾರೆ ಸರೋವರದ ಕಡೆ. ಅವ್ರಿಗೆ ಆ ಧ್ವನಿ ಕೇಳಿಸಿ ಆ ಮಗು ನಿಂತ್ಕೊಂಡು ಮನೆಗೆ ಬಂದು ಆ ಮಗುವಿಗೆ ನಾಮಕರಣ
ನಾಮಕರಣ ಮಾಡಬೇಕಾದ್ರೆ ಈ ಕಡೆ ಮುಸಲ್ಮಾನರ ಕಡೆ, ಈ ಕಡೆ ಬ್ರಾಹ್ಮಣರು ಆದಿಯಾಗಿ ಎಲ್ಲ ಕೂತಿರ್ತಾರೆ. ಆ ಮುಸಲ್ಮಾನರು ಕುರಾನ್ ಪುಸ್ತಕ ತೆಗಿತಾ ಹೋದ್ರೆ ಆ ಪುಸ್ತಕದಲ್ಲಿ ಬರೀ ಕಬೀರ್ 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 ಅಂತ ಕಬೀರ್ ಅನ್ನೋದು ಪರ್ಷಿಯನ್ ಭಾಷೆ ಅಂತ. ಅದೇ ಬಹಳ ಶ್ರೇಷ್ಠ ಕಬೀರ್ ಅಂದ್ರೆ ಶ್ರೇಷ್ಠ ಶ್ರೇಷ್ಠ ಅಂತಕ್ಕಂಥದ್ದು ಯಾವುದು ಅಂತಂದ್ರೆ ಚೈತನ್ಯ ಸೂರ್ಯ ಮಹಾತ್ಮ. ಕರ್ಮಕಾಂಡದಲ್ಲಿ ಬ್ರಹ್ಮಾಂಡ ನಾಯಕನಾಗಿ ನಮಸ್ಕರಿಸಂತ ವಸ್ತು ಚೈತನ್ಯ ಅನ್ನೋದು ಅಲ್ಲಿ ಬಿಂಬಿಸ್ತಾ ಹೋಗ್ತಾ ಇರುತ್ತೆ. ಆ ಹೆಸರು ಕಬೀರನಿಗೆ ನಂತರದಲ್ಲಿ ಬರ್ತಕ್ಕಂಥದ್ದಾಗಿದೆ. ಮತ್ತೆ ಹಲವಾರು ಪ್ರಸಂಗಗಳು ನಡೆದಿದೆ. ಅದರಲ್ಲಿ ಅವ್ರು ಗುರು ಮಾಡ್ಕೊಳ್ತಾರೆ. ಮತ್ತೆ ಗುರು ಹತ್ರ ಯಾವತ್ತೂ ಅವ್ರು ಕೂತ್ಕೊಂಡು ಯಾವುದೇ ಪಾಠ ಆಗಲಿ ಪ್ರವಚನ ಆಗಲಿ ಕೇಳಿದವರಲ್ಲ. ನೆಪಮಾತ್ರಕ್ಕೆ ಗುರು ಮಾಡಿದ್ರು, ಲೋಕಕ್ಕೆ ಗುರುವಿನ ಒಂದು ಮಹಿಮೆ ತಿಳಿಸಿದ್ರು. ಗುರುವಾಗೇ ಇದ್ದವರು ಮತ್ತೆ ಗುರುವಾಗಿ ಇಲ್ಲಿಂದ ಅದೃಶ್ಯ. ಅದರಿಂದ ಕಬೀರ್ ಸಾಹೇಬರು ಜಗತ್ತಿಗೆ ಬಂದಿತ್ತು ಏನಪ್ಪಾ ಅಂತಂದ್ರೆ ನಮ್ಮೆಲ್ಲರಿಗೂ ಸತ್ಯ ಮಾರ್ಗ ತೋರಿಸ್ಬೇಕಾಗಿ ಅನ್ನೋದು ಇಲ್ಲಿ ಹೇಳೋದು ಬಹಳ ಮುಖ್ಯ. ಯಾಕೆಂತಂದ್ರೆ ಯಾವುದೇ ವಿಚಾರನೋ ಯಾವುದೇ ಗ್ರಂಥಗಳಾಗಲಿ ಸಂಸ್ಕೃತದಲ್ಲಿತ್ತು ಆಡು ಭಾಷೆಯನ್ನು ತಿಳಿಸೋರು ಯಾರು ಇರಲಿಲ್ಲ. ಕಬೀರ್ ಸಾಹೇಬರು ಅವ್ರ ಗುರು ಇದ್ರು ಸಹ ಓದು ಬರಹ ಕಲ್ತಿದ್ದವರಲ್ಲ. ಎಲ್ಲಾ ಗ್ರಂಥಗಳಲ್ಲೂ ಕೂಡ ಯಾವುದೇ ಗ್ರಂಥದಲ್ಲಿ ಇದ್ರೂ ಕೂಡ ಅವರ ಒಂದು ವಿಚಾರ ತಾನೇ ತಾನಾಗಿ ಬಂದಿತ್ತು ಅಂತ ಹೇಳ್ತಾರೆ. ಅಥವಾ ಅವರು ಹಾಡು ನಮ್ಮ ಪ್ರೊಫೆಸರ್ ಸಾಹೇಬರು ರಾಗವಾಗಿ ಹೇಗೆ ಹಾಡಿದ್ರು, ಕಬೀರ್ ಸಾಹೇಬರು ಹಾಡಿದ್ದು ಜನಗಳ ಬಾಯಿಂದ ಬಂದು ಅದು ಬರವಣಿಗೆ ರೂಪದಲ್ಲಿ ಬಂತು ಅಂತ ಸಹ ಹೇಳ್ತಾರೆ. ಅದರಿಂದ ಒಂದೊಂದು ಪದಗಳು ಹೇಳಿರ್ತಕ್ಕಂಥ ಒಂದು ಪದಗಳ ವಿಶೇಷತೆ ಕೂಡ ನಮ್ಮೆಲ್ಲರಿಗೂ ದಿಗ್ಭ್ರಾಂತರನ್ನ ಮಾಡ್ತಾರೆ. ಇವತ್ತು ಪ್ರಾರಂಭ ಆಗಿದೆ, ಮತ್ತೆ ಪೌರ್ಣಮಿ ಬುಧವಾರ ದಿವಸ ಅಲ್ಲಿ ಸಮಾಪ್ತಿ. ನಾವೇನು ಇಲ್ಲಿ ಕ್ರಿಯೆ ಮಾಡಿದ್ವಲ್ಲ, ಇಲ್ಲಿ ಒಂದು ಆರತಿ ಇಟ್ಕೊಳ್ತೀವಲ್ಲ, ಆಯೋಜಿಸಿದ್ವಲ್ಲ, ಈ ರೀತಿಯಾಗಿ ಅಲ್ಲಿ ಕಾಶಿ ಆಗಲಿ ಬೇರೆ ಎಲ್ಲೇ ಕ್ಷೇತ್ರಗಳಲ್ಲಿ ಯಾರ್ಯಾರಿದ್ದಾರೆ ಮಾನವೇ ಆಗಲಿ ಎಲ್ಲ ಕಡೆ ಅದನ್ನ ಇವತ್ತು ನಾವು ಕಾಣ್ತೀವಿ. ನರಿಯರ್ ಅಂತಕ್ಕಂಥದ್ದು ಮಾಡ್ತಾರೆ. ಅದು ಧರ್ಮದಾಸ ಪರಂಪರಾ. ಇದು ನಾದವಂಶ. ಗುರುಗಳು ಹೇಳ್ತಾ ಇದ್ರು ನಾದವಂಶ. ಕಬೀರ್ ಸಾಹೇಬರು 29 ಈ ಆಚಾರ್ಯರು ಅಂದ್ರೆ ಈಗ 17ನೇ ಆಚಾರ್ಯ ನಾವು ಯಾರ ಹಸೂರು ಅಂತ ಹೇಳ್ತೀವಿ, 17 ಆಗಿದೆ. ಅದೇ ರೀತಿ 29 ಜನ ಕಬೀರ್ ಸಾಹೇಬ್ ಅದು ನಡ್ಕೊಂಡು ಹೋಗ್ತಾ ಇದೆ ಪರಂಪರಾಗತವಾಗಿ. ಅದರಿಂದ ಇದನ್ನ ನಾದವಂಶ ಹೇಳಿ ಕರೀತಾರೆ. ಅದೇ ಇಲ್ಲಿ ಎಲ್ಲರೂ ಬಂದಿದ್ದೀರಾ, ಎಲ್ರಿಗೂ ಅವತ್ತು ದರ್ಶನ ಆಯ್ತು. ಆ ಒಂದು ಅನುಭವ ನಾವು ಇಟ್ಕೊಂಡು ಸದ್ಗುರು ವಿಚಾರ ಕೇಳ್ತಾ ಇರ್ಬೇಕು, ಕೇಳಿದ್ದನ್ನ ಮನನ ಮಾಡಬೇಕು, ನಿಷ್ಠೆ ಗುರು ಮೇಲೆ ನಿಷ್ಠೆ ಬೇಕು. ಆಗ ನಾವು ಈ ಸಂಸಾರದಿಂದ ತಪ್ಪಿಸ್ಕೊಳ್ಳಕ್ಕೆ ಸಾಧ್ಯ. ಒಂದು ಗುರು ಶಿಷ್ಯರು ಇರ್ತಾರೆ, ಶಿಷ್ಯರ ಒಂದು ಮುಂದ ಇರ್ತಾರೆ. ಗುರುಕುಲ ಅಂತ ಮಕ್ಕಳನ್ನೆಲ್ಲ ದೂರ ಕಳಿಸ್ತಾ ಇದ್ರಲ್ಲ, ಆ ರೀತಿ ಗುರು ಶಿಷ್ಯರು ಪರಂಪರೆ ನಡೀತಾ ಇರುತ್ತೆ. ಅಲ್ಲಿ ಎಲ್ಲ ಮಕ್ಕಳಿಗೆ ಪಾಠ ಹೇಳ್ಕೊಳ್ತಾ ಇರ್ತಾರೆ. ಅದರಲ್ಲಿ ಒಬ್ಬ ಹುಡುಗ ಮಾತ್ರ ಬೇರೆ ಎಲ್ಲ ಕೆಲಸ ಮಾಡ್ತಾನೆ. ಗುರುಗಳು ಹೇಳ್ಕೊಟ್ಟಿದ್ದ ಪಾಠ ಒಂಚೂರು ತಲೆಗೆ ಹೋಗ್ತಿರ್ಲಿಲ್ಲ. ಏನ್ ಮಾಡ್ದ, ವರ್ಷಗಳು ಕಳೀತು, ಪರೀಕ್ಷೆ ಬಂತು. ಪರೀಕ್ಷೆನಲ್ಲಿ ಬೇರೆಯವರೆಲ್ಲ ಉತ್ತೀರ್ಣರಾದ್ರೆ ಇವನು ಮಾತ್ರ ಫೇಲ್. ಬಹಳ ನೊಂದ್ಕೊಂಡ. ಏನಪ್ಪ ಮಾಡ್ಲಿ, ಹೇಳಿದ ವಿಚಾರ ನನ್ನ ತಲೆಗೆ ಹೋಗ್ಲಿಲ್ಲ. ಗುರುಗಳು ಕರೆದು ನಿಮ್ ತಂದೆಯವರು ಬಹಳ ಕಷ್ಟಪಟ್ಟರು, ನೀನು ಕಳಿಸ್ಕೊಡ್ತಪ್ಪ, ನೀನು ಹೋಗು, ಒಂದು ಕೆಲಸ ಮಾಡಿ, ವಿದ್ಯೆ ಅರ್ಥಲ್ಲ, ನೀ
ನೀನು ತಂದೆ ಹತ್ರ ಹೋಗ್ಬಿಟ್ಟು ಅವ್ರು ಹೇಳ್ಕೊಟ್ಟಿದ್ದ ಕಲ್ತ್ಕೋ ಮಾಡು ಹೆಂಗೋ ಜೀವನ ಮಾಡೋದು ಹೇಳಿ ಕಳಿಸ್ತಾರೆ. ತುಪ್ಪದಿಂದ ಅವನು ಮರಳು ಬರ್ಬೇಕಾದ್ರೆ ಅದೆಲ್ಲ ಆ ಕಾಲದಲ್ಲಿ ಬಡವ ಯಾವ್ದು ಎತ್ತಿನ ಗಾಡಿ ಆಗಲಿ ಕುದುರೆ ಗಾಡಿ ಆಗಲಿ ಯಾವ್ದು ಇರಲಿಲ್ಲ. ನಡ್ಕೊಂಡು ಹೋಗಿ ಸೇರ್ಕೋಬೇಕಾಗಿತ್ತು ಊರಿಗೆ. ಹೋಗ್ತಾ ನಡ್ಕೊಂಡು ಹೋಗ್ತಾ ಇದ್ದ. ಬಹಳಷ್ಟು ದೂರ ಬಂದ ದಾಹಕ್ಕೆ ಅಲ್ಲಿರ್ತಕ್ಕಂಥ ಸ್ತ್ರೀಯರಲ್ಲಿ ನೀರನ್ನ ಸೇರ್ತಾ ಇದ್ದ. ನೀರು ಸೇರುವಾಗ ಅವನು ಹೋಗಿ ನೀರು ಕೇಳ್ತಾನೆ, ಕೊಡ್ತಾನೆ. ಅವನು ದೃಷ್ಟಿ ಯಾವ ಕಡೆ ಹೋಗುತ್ತೆ ಅಂತಂದ್ರೆ ಅಲ್ಲಿ ಕಲ್ಲು ಹತ್ರ ಹೋಗಿ ದೃಷ್ಟಿ ಬಿಡುತ್ತೆ. ಆದರೆ ಈ ಕಲ್ಲೆಲ್ಲ ಸಂಪೂರ್ಣ ಹೋಗಿದೆ. ಇಷ್ಟು ಗಟ್ಟಿ ಅಕ್ಕ ಹಾಕಿರ್ತಾರೆ. ಎಳೆದು ಕಲ್ಲೆಲ್ಲ ಒಂಥರ ಆಗೋದು. ಅದನ್ನ ನೋಡಿದ್ಮೇಲೆ ಅವನಿಗೆ ಕೇಳ್ತಾನೆ ಹೆಣ್ಮಕ್ಳು ಹೆಂಗಾಯ್ತಲ್ಲ ಅಂದ್ರೆ, ನೋಡಪ್ಪ ನಾವು ಅಕ್ಕ ಹಾಕಿ ಎಳಿತಾ ಇದ್ದೀವಿ, ಅದೇನಾಗುತ್ತೆ ಈ ತರ ಮಾಡ್ತಿದ್ದು. ಆವಾಗ ಅವನು ಉಳಿಯುತ್ತೆ ಅಂತ ಮೆದುವಾಗಿರುವಂತ ಹಗ್ಗ ಇಷ್ಟು ಗಟ್ಟಿಯಾಗಿರ್ತಕ್ಕಂಥ ಕಲ್ಲು ಈ ರೀತಿಯಾಗಿ ಮಾಡಿರೋದ್ರಿಂದ ನಾವು ಕಷ್ಟಪಡ್ಬೇಕು. ನಾನು ಏನು ತಿಳುವಳಿಕೆ ಇದ್ದಿರೋನು ಅಂತಾನೆ ಅನ್ಕೊಂಡಿದ್ದೀನಿ. ಆದ್ರೆ ಕಷ್ಟಪಡ್ತೇಲ್ಲ ಸಾಧ್ಯ ಅನ್ನೋದು ಹೇಳಿ ಮತ್ತೆ ಗುರುಗಳ ಹತ್ರ ಓಡೋಗಿ, ಸ್ವಾಮಿಗಳೇ ಏನೇ ಎಷ್ಟೇ ಕಷ್ಟ ಬರಲಿ ನಾನು ನಿಮ್ಮ ಹತ್ರ ವಿದ್ಯೆ ಕಲಿತೇನೆ ಅಂತ ಹೇಳಿ ಕಲಿತಾರೆ. ಪರಿಶ್ರಮ ಪಡ್ತಾರೆ, ಕೂತ್ಕೊಳ್ತಾರೆ, ಬರೀತಾರೆ. ಬರೆದಿದ್ದು ಮನನ ಮಾಡಿದ್ಮೇಲೆ ಅವನಿಗೆ ಅರಿವಾಗುವ ಹೊಳಿತಾ ಹೋಗ. ಕೊನೆಯಲ್ಲಿ ಗುರುವಿಗೆ ಸಂತೋಷ ಆಗುತ್ತೆ, ಉತ್ತೀರ್ಣನಾಗ್ತಾನೆ. ನಂತರದಲ್ಲಿ ಎಷ್ಟೋ ಸಂಸ್ಕೃತ ಗ್ರಂಥಗಳ ರಚನೆ ಮಾಡಿ ಆ ರೀತಿಯಾಗಿ ಬಹಳ ಶ್ರೇಷ್ಠ. ಅಂತೆಯೇ ಪರಿಶ್ರಮ ಅಂತಕ್ಕಂಥದ್ದು ಬೇಕು. ಮತ್ತೆ ಗುರುಗಳು ಹೇಳಿರ್ತಕ್ಕಂಥ ಕಡೆ ಬಹಳ ಆಸಕ್ತಿ ಇರುತ್ತೆ. ಮಕ್ಕಳು ಅಷ್ಟೇ ಓದಿದ್ದನ್ನ ಮನನ ಮಾಡಿ ಬರಿಬೇಕು. ನಮ್ಗೆ ಬರಲ್ಲ ಅಂದ್ರೆ ಬರಿಬೇಕು. ಒಂದ್ಸತಿ ಬರಿತೀವಿ ತಲೆ ಹೋಗಲ್ಲ, 2 ಸತಿ ಬರಿತೀವಿ ತಲೆ ಹೋಗಲ್ಲ, 3 ಸತಿ ಬರಿತೀವಿ ಸ್ವಲ್ಪ ಹೋಗುತ್ತೆ, 10ನೇ ಸತಿಗೆ ಗುರುಗಳ ಬಾಯಲ್ಲೇ ಇರಲ್ಲ, ನಮ್ಮ ಬಾಯಲ್ಲಿ ಅಲ್ವಾ. ಇದರಿಂದ ಬರಿಬೇಕು, ಓದ್ಬೇಕು. ಓದಿದ್ದನ್ನೇ ಓದ್ತಾ ಇದ್ರೆ ಐ ಕ್ಯಾನ್ ಬಿಕಮ್ ದ ಮಾಸ್ಟರ್. ಕೆಲವು ವಿಚಾರಗಳು ಗುರುಗಳಿಗೆ ಗೊತ್ತಿರಲ್ಲ, ಶಿಷ್ಯ ಅಷ್ಟೊಂದು ಓದ್ಬಿಡುತ್ತೆ. ಅದರಿಂದ ಓದಿದ್ದನ್ನ ಮನನ ಮಾಡಬೇಕು, ಕೇಳಿದ್ದನ್ನ ಮನನ ಮಾಡಬೇಕು. ಅದನ್ನ ನಮ್ಮಲ್ಲಿ ಇಟ್ಕೊಟ್ರೆ ಯಾವ ಕಷ್ಟನೂ ನಮಗೆ ಕಾಡಿಸ್ತಾರೆ. ಇನ್ನೊಂದು ಸಣ್ಣ ಕಥೆ ಅದು ಹೇಳ್ತೀನಿ. ಏನಪ್ಪ ಅಂತಂದ್ರೆ, ಒಂದ್ಸಲ ಒಬ್ಬ ವ್ಯಕ್ತಿ ಒಂದು ಕತ್ತೆಯನ್ನು ಕರ್ಕೊಂಡು ಹೋಗ್ತಾ ಅನ್ನೋ ದಾರಿನಲ್ಲಿ ಒಂದು ಹಳ್ಳ ಇರುತ್ತೆ ಚಿಕ್ಕದಾಗಿ. ಅದರಲ್ಲಿ ಕತ್ತೆ ಬಿದ್ದೋಗುತ್ತೆ. ಏನೇನೋ ಪ್ರಯತ್ನ ಮಾಡ್ತಾನೆ, ಸರ್ಕಸ್ ಎಲ್ಲ ಮಾಡ್ತಾನೆ, ಕತ್ತೆ ಹೊರಗೆ ಎತ್ತಕ್ಕೆ ಅವನ ಕೈಲಿ ಆಗಲ್ಲ. ಆದ್ರೆ ಅವನು ವಾಪಸ್ ಹೋಗಿ ಕತ್ತೆಗೆ ಏನಾಗುತ್ತೋ ಸರಿ ಇದನ್ನ ಜೀವನ ಸಮಾಧಿ ಮಾಡ್ಬಿಡೋಣ ಅಂತ ಹೇಳಿ ಜೀವಕ್ಕೆ ಸಮಾಧಿ ಮಾಡ್ಬಿಡೋಣ ಅಂತ ಹೇಳಿ ಬಂದು ಆಗಬೇಕು ಪ್ರಾರಂಭ. ಮಣ್ಣು ತಗೊಂಬಂದು ಅದ್ರ ಮೇಲೆ ಹಾಕ್ತಾನೆ, ಅದು ಅಲ್ಲಾಡುತ್ತೆ. ಮತ್ತೆ ಅಲ್ಲಾಡುತ್ತೆ ಮಣ್ಣು ತಿಂದ್ರೆ. ಅದೇನ್ ಮಾಡುತ್ತೆ, ಕೆಳಗಡೆ ಬೀಳ್ತಾರೆ. ಅದೇ ರೀತಿ ಎಷ್ಟೋ ಮಣ್ಣು ತಂದು ಹಾಕ್ದಂಗೆಲ್ಲ ಅದು ಆಡಿಸಿ ಎಲ್ಲ ಅದು ಮೇಲೆ ಎದುರಿಗೆ ಬರಕ್ಕೆ ಸಾಧ್ಯ. ಕೊನೆಗೆ ಬಂದು ಅಲ್ಲೇನೋ ಪೊದೆ ಇರುತ್ತೆ, ಚೆನ್ನಾಗಿರುತ್ತೆ, ಓಡೋಗುತ್ತೆ. ಹುಲ್ಲಿನ ಪೊದೆ ನೋಡಿ ಓಡೋಗಿ ಅದನ್ನ ಆನಂದ ಸರಿಯಾಗ್ತದೆ. ಅದರಿಂದ ನಾವುಗಳು ಅಷ್ಟೇ ಕಷ್ಟ ಬಂತು ಅಂತೇಳಿ ಆ ಕಡೆ ಈ ಕಡೆ ಅಲ್ಲಾಡಲ್ಲ. ನಾವು ಕೂಚ್ ಕಚ್ಚಲ್ಲೇ ಕೂಚು
ಅಲ್ಲಾಡಕ್ಕೆ ಅಂದ್ರೆ ಅವ್ರನ್ನ ವಿಚಾರ ಮಾಡೋಣ, ಇವ್ರನ್ನ ವಿಚಾರ ಮಾಡೋಣ, ಯಾವ ರೀತಿ ಹೊರಗೆ ಬರೋಣ ನಾವು ಮಾಡಲ್ಲ. ಬಿದ್ರೆ ಬಿದ್ದಿದೆ ಅಂತ ಹೇಳಿ ಕುಂಚಾದಲ್ಲಿ ಕೂತ್ಕೊಂಡ್ಬಿಟ್ಟಿದ್ರೆ ಜೀವ ಸಮಾಧಿ ಆಗ. ಅದರಿಂದ ಯಾರು ಕಷ್ಟಪಡೋರಾಗ್ತಾರೆ ಸ್ವಲ್ಪ ಅಲ್ಗಾಡದೆ ಆ ಕಡೆ ಈ ಕಡೆ ವಿಚಾರ ಮಾಡದೆ ಒಳ್ಳೆಯದು ಯಾವುದು ಕೆಟ್ಟದ್ದು ಯಾವುದು ಅಂತ ತಿಳ್ಕೊಳ್ಳದೆ ಅವರು ಈ ರೀತಿಯಾಗಿ ಸಿಕ್ಕಾಗ್ತಾರೆ. ಅದರಿಂದ ಪ್ರಪಂಚದ ಅರಿವು ನಮಗೆ ಬೇಕು. ಆ ಕಡೆ ಈ ಕಡೆ ಎಲ್ಲ ಓಡಾಡಬೇಕು, ತಿಳ್ಕೋಬೇಕು. ಅವಾಗ ಮಾತ್ರ ನಾವು ದುಃಖದಿಂದ ಹೊರಗಡೆ ಬರಕ್ಕೆ ಸಾಧ್ಯ. ಈ ಒಂದು ವಿಚಾರಣೆ ಕವಿ ಸಾಹೇಬರು ಎಲ್ಲರೂ ಸರಳವಾಗಿ ಭಾಷೆ, ಅವರು ಆಡು ಭಾಷೆ ಯಾವುದೇ ಸಂಸ್ಕೃತ ಪದ ಬಳಸಲಿಲ್ಲ. ನಮ್ಮ ಗುರುಗಳು ರಾಮಾನಂದರು ಅಂತ ಹೇಳಿ ಅವರು ಸಂಸ್ಕೃತದಲ್ಲಿ ಎಲ್ಲರಿಗೂ ಬೋಧನೆ ಮಾಡಲಿಲ್ಲ. ಎಲ್ಲ ವಿಚಾರ ಎಲ್ಲರೂ ಅರಿವಾದಂತೆ ತಿಳಿಸ್ಕೊಳ್ತಾರೆ. ಇವತ್ತು ಅಷ್ಟೇ ಪುರಾಣದಲ್ಲಿ ಈ ರೀತಿಯಾಗಿದೆ ಅಂದ್ರೆ ಮುಸಲ್ಮಾನರು ನಾವು ಅಂತ ಹೇಳ್ತಾರೆ. ಎಲ್ಲರೂ ಮುಸಲ್ಮಾನರಾಗಿ ಬದಲಾವಣೆ ಮಾಡಬೇಕು. ಅವರು ಬದಲಾವಣೆ ಆಗಲಿಲ್ಲ ಅಂದ್ರೆ ಬಲವಂತದಿಂದ ಮಾಡಬೇಕು, ನಾವು ಪ್ರಚಾರನೂ ಮಾಡಬೇಕು. ಆ ರೀತಿಯಲ್ಲಿ ಯಾವ ಪುರಾಣ ಹೇಳಿದಾರೋ ಅಂತ ಯಾರಿಗೂ ಗೊತ್ತಿಲ್ಲ. ಇವರು ಆ ತರ ಅಪಪ್ರಚಾರಗಳು ಮಾಡಿಕೊಂಡು ಇವತ್ತು ಭಯೋತ್ಪಾದನೆ ಒಳಗಾಗಿ ನೋಡಿ ಎಲ್ಲ ನೋಡ್ತಾ ಇದ್ದೀವಿ. ಆದ್ರಿಂದ ಕಬೀರ್ ಸಾಹೇಬರು ಅವತ್ತೇ ಹೇಳೋದು, ಹಿಂದೂ नहीं मुसलमान भी नहीं 5 बच्चों का पुतला यही कहलाएगी. हिंदू तुर्क के बीच में शब्द का निर्माण बंधन काट दो जगत का मैं रहे रहमान. बंधन ಇಟ್ಕೊಂಡಿದ್ದೇನೆ, ಬಂಧನದಿಂದಾನೇ ಈಗ ನನ್ನ ಜನಾಂಗ ಅದು ಜನಾಂಗ ನಂದು 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 ಅಂತ ಹೇಳ್ಕೊಂಡು ಹೋಗ್ತಾ ಇದ್ದೀವಿ. ಈ ಬಂಧನ ಇದ್ರೆ ಭಯಕರೇ ಯಾವ ದೇವರು ಯಾವುದು ಇರೋದು ಒಂದೇ ಚೈತನ್ಯ ನನ್ನ ಜೊತೆಗೆ. ಆ ಚೈತನ್ಯದಿಂದ ನಾವು ಭಿನ್ನವಾಗಿ, ಅದರಿಂದ ಇದನ್ನ ನಾವು ಅರ್ಥ ಮಾಡಬಹುದು. ನಾವು ಏನ್ ಮಾಡ್ತಾ ಇದ್ದೀವಿ, ಎಂದೋ ನಾನು ಎಂದೋ ನಾನು ಮಂಗಳೂರಿನಲ್ಲಿ ನೋಡಿ ಹೊಡೆದಾಟ ಇಂದು ಒಬ್ಬ ಸಾಯಿಸಿದ, ಅವ್ನು ಯಾಕೆ ಸಾಯಿಸಿದ ಗೊತ್ತಿಲ್ಲ, ಅದು ಜಾತಿ ದಂಡಿಸ್ಬಿಡ್ತೀವಿ, ಇವರು ಅವರು ಸಾಯಿಸ್ತಾರೆ. ಈ ರೀತಿಯಾಗಿ ಹೋಗ್ತಾ ಇದೆ. ಈ ಒಂದು ಇದು ಪರಿಸ್ಥಿತಿ ಭಕ್ತಿಯಲ್ಲಿ ಇರ್ತದೆ. ಆ ಕಾಲದಲ್ಲಿ ರವೀಂದ್ರನಾಥ್ ಠಾಕೂರ್ ಹೇಳಿದ್ರು, ಮೊದಲೇ ಗೊತ್ತಿತ್ತು ಈ ರೀತಿ ಆಗತ್ತೆ ಅಂತ. ದೊಡ್ಡವ್ರಿಗೆಲ್ಲ ಅಂಬೇಡ್ಕರ್ ಆಗಲಿ ಅವರು ರವೀಂದ್ರನಾಥ್ ಠಾಕೂರ್ ಅವ್ರನ್ನೆಲ್ಲ ಕೂರಿಸ್ಕೊಂಡು ಬುದ್ಧಿವಂತ ಜೀವಿಗಳನ್ನ ನಮ್ಮ ಸಮಾಜ ಹೇಗಿರ್ಬೇಕು ಅಂತ ಅವಾಗೇ ಜಾತಿ ಆಗೀವ ಅಂತ ಹೇಳಿ ಜಾತಿಗಿಂತ ಅತೀತವಾಗಿರ್ತಕ್ಕಂಥ ಒಂದು ರಾಷ್ಟ್ರವಾಗಿ ಜಾತ್ಯಾತೀತ. ಆದ್ರೂ ಕೂಡ ಈಗ ಆ ಜಾತಿ ಮಣ್ಣ ಹಂಚಿಕೊಂಡೇನೆ ರಾಜಕೀಯ ಮಾಡಿಕೊಂಡು ಮೇಲ್ಪಡ್ತಾರೆ. ಇದು ಇರಬಾರ್ದು ಅಂತಕ್ಕಂಥದ್ದೇ ಆಗಿನ ಕಾಲದ ಒಂದು ಉದ್ದೇಶ. ಜಾತಿ ನಡುವೆ ವಿಕೃತ ಭಾವ ತರೋದು ಬೇಡ ಆಗಿತ್ತು. ಅದೇ ಕಬೀರ್ ಸಾಹೇಬ್ ಹೇಳಿದ್ದು, ಯಾವಾಗ ಜಾತಿ ಅಂತಾರೆ ಅಲ್ಲಿ ನೋವು ದುಃಖ ಅಂತಕ್ಕಂಥದ್ದು ಯಾವಾಗಲೂ ಇದರಿಂದ ದೂರವಾಗಿರೋಣ ಅಂತ ಕಬೀರ್ ಸಾಹೇಬರು ಎಲ್ಲರಲ್ಲೂ ಪ್ರಚಾರ ಮಾಡ್ಕೊಂಡು ಬಂದರು. ಆ ಒಂದು ಭಜನೆ ಮಾಡಿದ್ರು. ಇವತ್ತು ಅದೇ ಹೇಳೋದು, ಸತ್ಯನಾಮದ ಒಂದು ಮಂತ್ರ ಹಿಡ್ಕೊಂಡು ಕೂತ್ಕೊಳ್ಳಿ. ಒಂದು ನೀವು ಸಮಯ ಸಿಕ್ಕಷ್ಟೇ 5 ನಿಮಿಷ ಆದ್ರೆ 5 ನಿಮಿಷ, 10 ನಿಮಿಷ ಕೂತ್ಕೊಂಡು ಧ್ಯಾನ ಮಾಡಿ. ಧ್ಯಾನಕ್ಕೆ ಏನು ಬೇಡ ಅವರು ಸುಮ್ಮನೆ ಕೂತ್ಕೊಳ್ಳಿ, ಮೌನವಾಗಿ. ಆ ಮನಸ್ಸನ್ನ ಮೌನವಾಗಿ ಇಟ್ಟರೆ ನಿಮ್ಮ ನೋಡಿ ಆ ಒಂದು ಪದ್ಧತಿ ಕಲ್ತ್ಕೊಂಡ್ಬಿಡಿ. ನಿಮ್ಗೆಲ್ಲ ಸುಲಭ. ಹೋದ ಮಕ್ಕಳೆಲ್ಲ ಕೆಲ್ಸಕ್ಕೆ ಹೋಗೋರಿಗೆ ಸ್ಟ್ರೆಸ್ ಇರಲ್ಲ, ಮಕ್ಕಳಿಗೆ ವಿದ್ಯೆ ಚೆನ್ನಾಗಿ ಅನ್ಸುತ್ತೆ, ಕೆಲ್ಸಕ್ಕೆ ಹೋದವರು ಸುಖವಾಗಿ ಹೋಗ್ತಾರೆ, ಸುಖವಾಗಿ ಬರ್ತಾರೆ, ಯಾವುದೇ ತೊಂದರೆಗಳು ಅವ್ರನ್ನ ಮಾಡಲ್ಲ. ಅದರಿಂದ ಈ ಒಂದು ಪದ್ಧತಿನ ನಾವು ಅಳವಡಿಸಿಕೊಂಡು ಸದ್ಗುರುವಿನ ನಂಬಿಕೆ ಬೇಕು, ನಿಷ್ಠೆ ಬೇಕು, ಪ್ರೀತಿ, ಪ್ರೇಮ ಭಾವಸೆ ಪಡೆಯ ನೌಕೆ. ಯಾವ ಒಂದು ಪಂಗಡನೇ ಆಗಲಿ, ಯಾವ ಜಾತಿನೇ ಆಗಲಿ, ಯಾವ ಧರ್ಮನೇ ಆಗಲಿ. ಭಕ್ತ ಕುಂಬಾರ ಒಂದು ಸಿನಿಮಾ ನೋಡಿದ್ದೇವೆ. ಯಾವ ರೀತಿ ಭಕ್ತರ ಮನೆಗೆ ಬಂದು ಸೇವೆ ಮಾಡ್ತಾರೆ, ಆ ರೀತಿ ನಮ್ಗೆ ಸೇವೆ ಸಿಗುತ್ತೆ.
ಯಾರೋ ಒಬ್ರು ಬರ್ತಾರಲ್ಲ, ದೈವ ಸುಖಪಾನೆ ಬಂದಿರುತ್ತೆ ನಮ್ಮ ಜೊತೆ ಕಾಪಾಡಲಿಕ್ಕೆ. ಅದರಿಂದ ನಾವೆಲ್ಲ ಯಾರೂ ಅಲ್ಲ. ನನಗೂ ಸಹ 1995 ಇಸ್ವಿ ಅನುಭವ ಆಗಿದೆ. ಟ್ರೈನು ಇಸ್ಕೋ ಇದೇ ಒಂದು ಕಾರ್ಯಕ್ರಮ, ಕಬೀರ್ ಪ್ರಾಕಟ್ಯ ದಿವಸ ಅಂತ ಮೊದಲನೇ ಬಾರಿಗೆ 95 ಇಸ್ವಿಯಲ್ಲಿ ಇದು ಯಾವುದು ಕಬೀರ್ ಪ್ರಾಕಟ್ಯ ರಾಮ ಅಂತಿದೆಯಲ್ಲ, ಅದರ ಒಂದು ಉದ್ಘಾಟನಾ ಸಮಾರಂಭ ಮತ್ತೆ ಮೊದಲನೇ ಪೂಜೆ. ಹೋಗ್ಬೇಕಾದ್ರೆ ಟ್ರೈನಲ್ಲಿ 4-5 ಜನ ಬಂದರು. ನಮ್ಮ ಜೊತೆ ರಾಮಕಾರಣ ಅವರು ನಾಲ್ಕು ಶಿಷ್ಯರು, ನಮ್ಮ ತಂದೆಗೂ ಶಿಷ್ಯರಾಗಿದ್ರು, ನಮ್ಮ ಜೊತೆ ಹೋಗಿದ್ರು. ಅವರು ಹಾಗೆ ಬರ್ತಾ ಇದ್ರೆ 4-5 ಜನ ಬಂದು ಅವ್ರಿಗೆ ಪರಿಚಯ ಹೇಳ್ತಾರೆ, ನೀವು ಇಂಥವ್ರಲ್ವಾ ಇಂಥವ್ರು ಅಂತ ಅವರ ರಿಲೇಷನ್ ಹೆಸರುಗಳೆಲ್ಲ ಹೇಳಿದ್ರು. ಆಮೇಲೆ ಕಾಶಿಗೆ ದೇವಸ್ಥಾನಕ್ಕೆ ಹೋಗ್ಬೇಕು ಹೀಗೆ ಏನೆಲ್ಲ ವಿಚಾರ ಮಾಡಿದ್ರು. ನಮ್ಮ ಆಶ್ರಮದವರು ಬಂದು ನಮ್ಮ ತೆಗೆದುಕೊಂಡಿರ್ತಕ್ಕಂಥ ಸಾಮಾನ್ಯ ಪದಾರ್ಥಗಳನ್ನೆಲ್ಲ ತಲುಪಿಸಿ ನಮ್ಮ ಹಜೂರ್ ಸಾಹೇಬರಾಗಿರ್ತಕ್ಕಂಥ ಉದಿತ್ ನಾಥ್ ಸಾಹೇಬರ ದರ್ಶನ ಮಾಡಿಕೊಂಡು ನಂತರದಲ್ಲಿ ನಮ್ಮ ಕೈಲಾಗಲ್ಲ ಎಮಿಷನ್ ತಡೆಯಕ್ಕೆ ಅಂತ ರೈಲ್ವೆ ಸ್ಟೇಷನ್ಗೆ ವಾಪಸ್ ಹೋಗ್ತೀವಿ. ಅದು ಬಂದಿರೋದೇ ರೀತಿಯಲ್ಲಿ ರೈಲ್ವೆ ಸ್ಟೇಷನ್ ಟಿಕೆಟ್ ಕಾಣಿಸ್ತಾ ಇಲ್ಲ. ಆ ರೀತಿ ಯಾವ ಬರ್ತಾರೋ, ಯಾವ ಜನ ಹೆಂಗಿರ್ತಾರೋ ಗೊತ್ತಿಲ್ಲ, ಸಹಾಯ ಮಾಡಕ್ಕೆ ಬರ್ತಾರೆ. ನಂಬಿಕೆ ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲ ಶ್ರದ್ಧೆಯಿಂದ ಸೇರಿದ್ದೀರಾ. ನಮಗೆಲ್ಲ ಧನ್ಯವಾದಗಳು ಅರ್ಪಿಸ್ತಾ ಈ ಕಾರ್ಯಕ್ರಮದ ಒಂದು 2 ಮಾತುಗಳನ್ನು ಮುಗಿಸಿ ಒಂದು ಆರತಿ ಮಾಡಲಿಕ್ಕೆ ಅವಕಾಶ ಮಾಡಿಕೊಡೋಣ. बोलिए श्री सद्गुरु कबीर साहिब की। ಈ ದಿನದ ಒಂದು ಕಬೀರ್ ಸಾಹೇಬ್ ಪ್ರಕಟ ದಿನದ 627ನೇ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನೆರೆದಿರ್ತಕ್ಕಂಥ ಎಲ್ಲ ಸಂತ ಮಹಾತ್ಮರಿಗೆ ಮಹಂತರಿಗೆ ಅನೇಕ ವಿಚಾರಗಳನ್ನು ತಿಳಿಸಿದಂಥ ಶ್ರೀ ಕೃಷ್ಣಪ್ಪ ಅವರಿಗೆ, ಶ್ರೀ ಹೇಮಾಗಿರಿ ಅವರಿಗೆ, ಶ್ರೀ ಪುರುಷೋತ್ತಮ ಅವರಿಗೆ, ಶ್ರೀ ಭಾಗ್ಯಮ್ಮ ಅವರಿಗೆ, ಜಗನ್ನಾಥ್ ಸಾರ್ಗೆ ವಿಶೇಷವಾದ ಟ್ರಸ್ಟ್ ಮಂಡಳಿ ಮತ್ತು ಭಕ್ತರಿಂದ ಧನ್ಯವಾದಗಳನ್ನು ಅರ್ಪಿಸ್ತೀವಿ. ಮತ್ತು ನಾವೆಲ್ಲರೂ ಶಾಂತ ರೀತಿಯಿಂದ ಕುಳಿತು ಇಲ್ಲಿವರೆಗೂ ಕಾರ್ಯಕ್ರಮವನ್ನು ನಡೆಸಿ ಯಶಸ್ವಿಯಾಗಿ ನಿಮಗೂ ಸಹ ಧನ್ಯವಾದಗಳನ್ನು ಟ್ರಸ್ಟ್ ಪರವಾಗಿ ಮಂಡಳಿಯ ಪರವಾಗಿ ಅರ್ಪಿಸ್ತಾ ಇದ್ದೀವಿ. ಮುಂದಿನ ಒಂದು ಪೂಜಾ ಕಾರ್ಯಕ್ರಮ, ಗುರು ಪೌರ್ಣಿಮೆ ಪೂಜಾ ಕಾರ್ಯಕ್ರಮ 13/7/2025 ಭಾನುವಾರ. ಎಲ್ಲರೂ ಸಹ ತಮ್ಮ ಪರಿವಾರದೊಂದಿಗೆ ಕ್ಷೇತ್ರದಲ್ಲಿ ಆಗಮಿಸುವಾಗಿ ಮತ್ತೊಮ್ಮೆ ಪ್ರಾರ್ಥನೆ. ಈ ದಿನ ಸೇವಾಕರ್ತರು ಶ್ರೀಮತಿ ಉಮಾ ವೈವಿ ಗುರುರಾಜು ಕುಟುಂಬ, ಶ್ರೀಮತಿ ನಳಿನಮ್ಮ ಚಂದ್ರಣ್ಣ ಕುಟುಂಬ, ಇವರು ಸಹ ಗುರುಗಳು ಆಯುಷ್ ಆರೋಗ್ಯ ಸಂಪರ್ಕ ಕೊಡಲಿ ಅಂತೇಳಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಮತ್ತು ಕುಪ್ಪಲ್ಪೇಟೆಯಲ್ಲಿ ಪ್ರತಿ ಭಾನುವಾರ